ನಮಸ್ಕಾರ. ಸಿಡ್ಬಿ ಎಂಎಸ್ಎಂಇ ಸಂವಾದದ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸುಸ್ವಾಗತ. ಇವತ್ತು ಈ ಕಾರ್ಯಕ್ರಮದ 10ನೇ ಎಪಿಸೋಡ್. ಥೀಮ್ ವುಮೆನ್ ಆಂಟ್ರಪ್ರಿನರ್ಸ್ ಡ್ರೈವಿಂಗ್ ಚೇಂಜ್ ಇನ್ ದ ಎಂಎಸ್ಎಂಇ ಸೆಕ್ಟರ್. ಇವತ್ತಿನ ಎಪಿಸೋಡಲ್ಲಿ ನಾವು ಮಾತಾಡೋಂಥ ವಿಷಯ ಮಹಿಳೆಯರ ಪರಿಶ್ರಮ, ಹೊಸ ವಿಚಾರ ಮತ್ತೆ ತಮ್ಮ ಇಚ್ಛಾಶಕ್ತಿಯೊಂದಿಗೆ ಎಂಎಸ್ಎಂಇ ಕ್ಷೇತ್ರದಲ್ಲಿ ಹೊಸ ಆವಿಷ್ಕಾರ ಮಾಡ್ತಿದ್ದಾರೆ. ಜೊತೆಗೆ ತಿಳ್ಕೊಳ್ಳೋಣ, ಯಾರಾದ್ರೂ ಮಹಿಳೆಯರು ಹೊಸ ಬಿಸ್ನೆಸ್ ಶುರು ಮಾಡ್ಬೇಕಂದ್ರೆ ಅದಕ್ಕೋಸ್ಕರ ಯಾವ್ಯಾವ ಅವಕಾಶಗಳು ಸಿಗುತ್ತೆ, ಯಾವ್ಯಾವ ಸಪೋರ್ಟ್ ಸಿಸ್ಟಮ್ ಇದೆ, ಎಲ್ಲಿ ಚಾಲೆಂಜಸ್ ಎದುರಾಗುತ್ತೆ, ಹೇಗೆ ತಮ್ಮ ಮೇಲೆ ವಿಶ್ವಾಸ ಇಟ್ಕೊಂಡು ನಿರಂತರವಾಗಿ ಮುಂದುವರಿಯೋದು. ನಾನು ಅಮಿತ್ ಅರೋರಾ, ಮಹಿಳಾ ಉದ್ಯಮಿಗಳ ಬಗ್ಗೆ ಮಾತಾಡೋದಕ್ಕೆ ದೂರದರ್ಶನ ಸ್ಟುಡಿಯೋಗೆ ಸ್ವಾಗತಿಸ್ತಾ ಇದ್ದೀವಿ ಅನಾ ರಾಯ್ ಅವರನ್ನ. ನಮಸ್ಕಾರ. ನೀವು ವಿಷನ್ ಡೈರೆಕ್ಟರ್ ಆಗಿದ್ದೀರಾ WEP ನೀತಿ ಆಯೋಗದಲ್ಲಿ. ಅನಾ ಅವರೇ, ನಿಮ್ಮನ್ನ ಮೊದಲು ಕೇಳಬೇಕಾಗಿರೋ ವಿಚಾರ, ನಾವು ವುಮೆನ್ ಆಂಟ್ರಪ್ರನರ್ ಬಗ್ಗೆ ಮಾತಾಡೋದಾದ್ರೆ ಕಳೆದ ದಶಕದಲ್ಲಿ ಯಾವ ತರ ಬದಲಾವಣೆಗಳು ಕಾಣ್ತಾ ಇದೆ? ಕಳೆದ ಈ ದಶಕದಲ್ಲಿ ನಾವೇನ್ ನೋಡಿದೀವಂದ್ರೆ ಒಂದ್ ಯೋಚನೆ ಬದಲಾಗಿದೆ. ಅಂದ್ರೆ ಮಹಿಳೆಯರೀಗ ಆಸ್ಪಿರೇಷನಲ್ ಆಗಿದ್ದಾರೆ. ಮ್ಯಾನುಫ್ಯಾಕ್ಚರಿಂಗ್ ಅಲ್ಲಿ ಮಹಿಳೆಯರನ್ನ ಜಾಸ್ತಿ ನೋಡ್ತೀವಿ. ಎಕ್ಸ್ಪೋರ್ಟ್ ಅಲ್ಲೂ ಕೂಡ ತುಂಬಾ ಜನ ಹೆಜ್ಜೆ ಇಟ್ಟಿದ್ದಾರೆ. ಸ್ಟಾರ್ಟ್ಅಪ್ ಮೂವ್ಮೆಂಟ್ ಅಲ್ಲೂ ಕೂಡ ಮಹಿಳೆಯರು ಮುಂದೆ ಹೆಜ್ಜೆ ಇಟ್ಟಿದ್ದಾರೆ. ಸೊ ಈಗ ಯೋಚನೆ ಬದಲಾಗಿದೆ. ಈಗ ಯೋಚನೆ ಯಾಕೆ ಬದಲಾಗ್ತಾ ಇದೆ ಅಂದ್ರೆ ಅಪರ್ಚುನಿಟಿಗಳು ಕೂಡ ಸಿಗ್ತಾ ಇದೆ. ಹೌದು, ಈ ಕಾಲದಲ್ಲಿ ತುಂಬಾ ಮುಖ್ಯವಾಗಿದೆ. ಮಹಿಳೆಯರು ಕೂಡ ಉದ್ಯಮದಲ್ಲಿ ಭಾಗಿಯಾಗಬೇಕು. ಆದ್ರೆ ಯಾವ್ಯಾವ ಚಾಲೆಂಜಸ್ ಇದೆ ಇವತ್ತಿಗೂ ಕೂಡ ಅವರು ಎದುರಿಸುವಂತದ್ದು? ಆಕ್ಸೆಸ್ ಟು ನಾಲೆಡ್ಜ್, ರೈಟ್ ನಾಲೆಡ್ಜ್ ರೈಟ್ ಟೈಮಿಗೆ ಸಿಗೋದು, ಅದು ಎಲ್ಲದಕ್ಕಿಂತ ಮುಖ್ಯ. ಸರಿ, ನಾವು ವ್ಯೂವರ್ಸ್ಗೆ ನೀತಿ ಆಯೋಗದ ಬಗ್ಗೆ ಒಂದು ವಿಚಾರವನ್ನ ತಿಳಿಸ್ಕೊಡ್ಬೇಕು. WEP, ದಟ್ ಈಸ್ ವುಮೆನ್ ಆಂಟ್ರಪ್ರಿನರ್ಶಿಪ್ ಪ್ಲಾಟ್ಫಾರ್ಮ್. ಇದು ಶುರು ಆಗಿದ್ದು 2018ರಲ್ಲಿ. ಆನಾ ಅವರೇ, ನೀವು ವಿಷನ್ ಡೈರೆಕ್ಟರ್, ಈ ಪ್ಲಾಟ್ಫಾರ್ಮ್ ಬಗ್ಗೆ ತಿಳಿಸ್ಕೊಡಿ. ಇದು ಅಗ್ರಿಗೇಟಿವ್ ಪ್ಲಾಟ್ಫಾರ್ಮ್ ಅಂತ ಹೇಳ್ಬೋದು. ಇದು 2018ನಲ್ಲಿ ನೀತಿ ಆಯೋಗದಲ್ಲಿ ಇನ್ಕ್ಯುಬೇಟ್ ಆಯ್ತು. ಮತ್ತೆ 2022ನಲ್ಲಿ ಇದು ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ ಆಗಿ ಬದಲಾಯ್ತು. ಈಗ ಮಹಿಳೆಯರಿಗೆ ಒಂದ್ ಅವಕಾಶ ಸಿಕ್ತು ಗೌರ್ಮೆಂಟ್ ಇಂದ ಕೊಡುವಂತ ಸೌಲಭ್ಯಗಳನ್ನ ಯೂಸ್ ಮಾಡ್ಕೋಬಹುದು ಅಂತ. ಮತ್ತೆ ನಾವು ಸುಲಭವಾಗಿ ನಾಲೆಡ್ಜ್ ಅನ್ನ ಕೊಡ್ಬೋದು. ಆ ನಾಲೆಡ್ಜ್ ಇಂದ ಅವರಿಗೊಂದು ಅವೇರ್ನೆಸ್ ಸಿಗುತ್ತೆ. ಮತ್ತೆ ಅವರು ಆ ನಾಲೆಡ್ಜ್ ಅನ್ನ ತಗೊಂಡು ಸರಿಯಾಗಿ ಯೋಚನೆ ಮಾಡಿ ತೀರ್ಮಾನ ತಗೋಬಹುದು. ಹಾಗಾದ್ರೆ WEP ಪ್ಲಾಟ್ಫಾರ್ಮ್ ಅಲ್ಲಿ ಯಾರೆಲ್ಲ ರಿಜಿಸ್ಟರ್ ಆಗ್ಬೋದು? ಈ ಪ್ರೋಸೆಸ್ ಸುಲಭನಾ? ಎಲ್ಲಾ ಜನರು ರಿಜಿಸ್ಟರ್ ಮಾಡ್ಬೋದು. ಆಕ್ಚುಲಿ ಗಂಡಸರು ಕೂಡ ರಿಜಿಸ್ಟರ್ ಮಾಡ್ಬೋದು. ಹೌದಾ? ಮತ್ತೆ ಈಗ ರಿಜಿಸ್ಟ್ರೇಷನ್ ಪ್ರೋಸೆಸ್ ಕೂಡ ತುಂಬಾ ಸುಲಭವಾಗಿದೆ. ನೀವು ಲಾಗಿನ್ ಮಾಡಿದಾಗ ನಿಮ್ಗಂತ ಒಂದು ಪರ್ಸನಲ್ ಪೇಜ್ ಇರುತ್ತೆ. ಆ ಪೇಜನ್ನ ನಾವು ಡ್ಯಾಶ್ ಬೋರ್ಡ್ ಅಂತ ಕರಿತೀವಿ. ಆ ಪೇಜಲ್ಲಿ ನೀವ್ ಏನ್ ನೋಡ್ಬೋದಂತಂದ್ರೆ, ನಿಮ್ ತರ ಬಾಕಿ ಜನ ಕೂಡ ರಿಜಿಸ್ಟರ್ ಮಾಡ್ತಿದಾರಲ್ವಾ, ಅಂದ್ರೆ ಎಕ್ಸ್ಪೋರ್ಟ್ಸು, ಈ ತರ ಬೇರೆ ಬೇರೆ ಜನರು, ಅವ್ರ ಜೊತೆ ಮಾತಾಡ್ಬೋದು. ಅವರಿಗೆ ನೀವು ಹ್ಮ್. ಪ್ರಶ್ನೆಗಳನ್ನು ಕೇಳ್ಬೋದು. ಆ ಪ್ರಶ್ನೆಗಳಿಗೆ ನಿಮ್ಗೆ ಉತ್ತರ ಕೂಡ ಸಿಗುತ್ತೆ. ನಮ್ ಎಕ್ಸ್ಪರ್ಟ್ ಕೂಡ ಅದಕ್ಕೆ ಉತ್ತರ ಕೊಡ್ತಾರೆ. ಮುಖ್ಯವಾಗಿ ಇದ್ ನಿಮ್ಗ್ ಸಿಗುತ್ತೆ. ಆಮೇಲೆ ಒಂದು ಮೆಂಟರ್ಶಿಪ್ ಪ್ಲಾಟ್ಫಾರ್ಮ್ ಅಂತ ಇದೆ. ಅದ್ರಲ್ಲಿ ನೀವು ಹುಡುಕ್ಬೋದು ನಿಮ್ಗೆ ಯಾವ ತರ ಮೆಂಟರ್ ಬೇಕು ಅಂತ. ಆ ತೀರ್ಮಾನನ ನೀವೇ ತಗೋಬಹುದು. ಅದ್ರಲ್ಲಿ ನಿಮ್ಗೆ 1-to-1 ಮೆಂಟರ್ಶಿಪ್ ಅನ್ನೋದು ಸಿಗುತ್ತೆ. ಆಮೇಲೆ ನಿಮ್ಗೊಂದು ನಾಲೆಡ್ಜ್ ಪೋರ್ಟಲ್ ಅಂತ ಇರುತ್ತೆ. ಅದ್ರಲ್ಲಿ ನೀವು ಸರ್ಕಾರದ ಸ್ಕೀಮ್ಸ್ ಮತ್ತೆ ಬೇರೆ ಬೇರೆ ವಿಷಯಗಳನ್ನ ತಿಳ್ಕೋಬಹುದು. ಅನಾ ಅವರೇ, WEP ಯಲ್ಲಿ 3 ಪಿಲ್ಲರ್ ಇದೆ, ಅದ್ರ ಬಗ್ಗೆ ತಿಳಿಸ್ಕೊಡಿ. ನಾವು WEPನ ಆಗ ಲಾಂಚ್ ಮಾಡಿದಾಗ ಆಗ ನಾವು ಯಾವ ವಿಷನ್ ಅನ್ನ ಇಟ್ಟಿದೀವಂತಂದ್ರೆ, ಅದ್ ಯಾವ್ದಂತಂದ್ರೆ ಇಚ್ಛೆ ಶಕ್ತಿ, ಜ್ಞಾನದ ಶಕ್ತಿ ಮತ್ತೆ ಶ್ರಮದ ಶಕ್ತಿ. ಇಚ್ಛಾಶಕ್ತಿ ಇರೋದು ಬಿಹೇವಿಯರಲ್ ಆಸ್ಪೆಕ್ಟ್ಗೆ. ನೀವ್ ಒಂದ್ ವೇಳೆ ಬಿಸ್ನೆಸ್ ಶುರು ಮಾಡೋದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ರೆ ಅದು ಕೂಡ ಇದಕ್ ಸೇರುತ್ತೆ. ಆದ್ರೆ ನೀವು ಮೊದ್ಲೇ ಒಂದು ಬಿಸ್ನೆಸ್ ಮಾಡ್ತಾ ಇದ್ರೆ ಆಗ ನೀವು ಅದನ್ನ ನೆಕ್ಸ್ಟ್ ಲೆವೆಲ್ಗೆ ಹೇಗ್ ತಗೊಂಡೋಗೋದು ಅಂತ ಯೋಚನೆ ಮಾಡ್ತಿರ್ತೀರಾ. ಮತ್ತೆ ಜ್ಞಾನ ಶಕ್ತಿ ಅಂದ್ರೆ ರೈಟ್ ಇನ್ಫಾರ್ಮೇಶನ್ ನೀವು ತಿಳ್ಕೊಳ್ಳೋದಿಕ್ಕೆ ಅದು ಜ್ಞಾನಶಕ್ತಿಯ ಪಿಲ್ಲರ್. ಈಗ ಇಚ್ಛೆಯ ಶಕ್ತಿ, ಇದು ಯಾವ ತರ ಪಿಲ್ಲರ್ ಅಂತಂದ್ರೆ, ನಾವು ನಿಮ್ಮನ್ನ ಹ್ಯಾಂಡ್ ಹೋಲ್ಡ್ ಮಾಡ್ತೀವಿ. ಶ್ರಮದ ಶಕ್ತಿಯಲ್ಲಿ ನಾವು ನಿಮ್ಗೆ ಪೂರ್ತಿ ಜರ್ನಿಯನ್ನ ತೋರಿಸ್ತೀವಿ. ಅದು 6 ತಿಂಗಳಾಗ್ಲಿ, 1 ವರ್ಷ ಆಗ್ಲಿ, ಅಥವಾ ಅದಕ್ಕಿಂತ ಜಾಸ್ತಿನೇ ಆಗಿರ್ಲಿ. ಸೊ ಹ್ಯಾಂಡ್ ಹೋಲ್ಡ್ ಮಾಡೋದು ಅಥವಾ ನಿಮ್ ಜರ್ನಿಲಿ ನಿಮ್ ಜೊತೆಗ್ ಸಾಗೋದು, ನಿಮ್ ಕಷ್ಟಗಳನ್ನ ಕಂಡಿಡ್ದು ಅದನ್ ಸರಿಪಡ್ಸೋದು, ಅದೇ ನಮ್ ಲಾಸ್ಟ್ ಪಿಲ್ಲರ್, ಶ್ರಮದ ಶಕ್ತಿ. ಅನಾ ಅವರೇ, ಇನ್ನೊಂದು ಇನಿಷಿಯೇಟಿವ್ ಇದೆ, ATR, ಅವಾರ್ಡ್ ಟು ರಿವಾರ್ಡ್. ಇದನ್ ತಿಳಿಸ್ಕೊಡಿ. ಸೊ ಇವಾಗ ಅವಾರ್ಡ್ ಟು ರಿವಾರ್ಡ್ ಅನ್ನೋದೇನಿದೆ, ಅದು ಶ್ರಮದ ಶಕ್ತಿಯ ಒಂದು ಇನಿಷಿಯೇಟಿವ್ ಆಗಿದೆ. ನಾವು ಲಾಂಚ್ ಮಾಡಿರೋದು ಅವಾರ್ಡ್ ಟು ರಿವಾರ್ಡ್ ಒಂದ್ ಪ್ರಿನ್ಸಿಪಲ್ ಮೇಲೆ ನಿಂತ್ಕೊಂಡಿರುತ್ತೆ. ನೀವು ನಿಮ್ ಉದ್ಯಮವನ್ನ ಬೆಳೆಸ್ಬೇಕನ್ಕೊಂಡಿದ್ರೆ ನೀವು ಈ 6 ವಿಷಯಗಳನ್ನ ತಿಳ್ಕೊಳ್ಬೇಕಾಗಿರುತ್ತೆ. ಅದ್ಯಾವ್ದು ಅಂತಂದ್ರೆ ಫೈನಾನ್ಸ್, ಮಾರ್ಕೆಟ್, ಕಂಪ್ಲೈನ್ಸ್ ಅಂಡ್ ಲೀಗಲ್ ಸಪೋರ್ಟ್, ಟ್ರೈನಿಂಗ್ ಅಂಡ್ ಸ್ಕಿಲ್ಲಿಂಗ್, ಮೆಂಟರ್ಶಿಪ್ ಅಂಡ್ ನೆಟ್ವರ್ಕಿಂಗ್, ಮತ್ತೆ ಜನರಲ್ ಬಿಸ್ನೆಸ್ ಡೆವಲಪ್ಮೆಂಟ್ ಸರ್ವಿಸಸ್. ಇದಕ್ ಮುಂಚೆ ನೀತಿ ಆಯೋಗ ವುಮೆನ್ ಟ್ರಾನ್ಸ್ಫಾರ್ಮಿಂಗ್ ಇಂಡಿಯಾ ಅವಾರ್ಡ್ ಮಾಡ್ತಾ ಇದ್ವಿ. ಅದ್ರಲ್ಲಿ ಪ್ರತಿ ವರ್ಷ ನಾವು ಮಹಿಳೆಯರಿಗೆ ಪ್ರೋತ್ಸಾಹ ಕೊಡ್ತಾ ಇದ್ವಿ, ಸನ್ಮಾನ ಮಾಡ್ತಾ ಇದ್ವಿ. ಅವರು ತಮ್ಮ ಜೀವನದಲ್ಲಿ ಏನಾದ್ರೂ ಅಚೀವ್ ಮಾಡಿರ್ಬೇಕಾಗಿತ್ತು, ಅಂತವ್ರಿಗೆ ನಾವು ಅವಾರ್ಡ್ ಕೊಡ್ತಾ ಇದ್ವಿ. ಆದ್ರೆ ಈ ಮಹಿಳೆಯರ ಬಗ್ಗೆ ಹೇಳ್ಬೇಕಂದ್ರೆ, ಯಾರು ಈಗಾಗ್ಲೇ ಅವರ ಯಾತ್ರೆನ ಶುರು ಮಾಡಿದ್ದಾರೆ, ಅವ್ರು ಎಲ್ಲಾದ್ರೂ ಸಿಕ್ಕಾಕೊಂಡಿದ್ದಾರೆ, ಅವರಿಗೆ ಸಹಾಯ ಬೇಕು ಅಂದ್ರೆ, ಅದಕ್ಕೆ ನಾವ್ ಈ ಪ್ರೋಗ್ರಾಮ್ನ ಲಾಂಚ್ ಮಾಡಿರೋದು.
ಮೊದ್ಲು ನಾವು ಬರೀ ಅವಾರ್ಡ್‌ನ ಕೊಡ್ತಾ ಇದ್ವಿ. ಇವಾಗ ನಾವು ನಮ್ ಜೊತೆ ಸೇರೋರಿಗೋಸ್ಕರ ರಿವಾರ್ಡ್‌ನ ಕೂಡ ಕೊಡ್ತಾ ಇದೀವಿ. ಮತ್ತೆ ನಾವು ಈ ಪ್ರೋಗ್ರಾಮ್‌ನ ಮೂಲಕ ನಾವು ತೋರ್ಸಕ್ ಹೊರಟಿದೀವಿ, ಹೌದು, ನಾವೊಂದು ಹೊಸ ಇನ್ನೋವೇಷನ್‌ನ ತಂದಿದೀವಿ ಅಂತ. ಸರಿ, ಬನ್ನಿ ವ್ಯೂವರ್ಸ್ಗೋಸ್ಕರ ರೀಕ್ಯಾಪ್ ಮಾಡೋಣ. WEP ಅಂದ್ರೆ ಏನು? ವುಮೆನ್ ಆಂಟ್ರಪ್ರಿನರ್ಸ್ಗೋಸ್ಕರ WEP. WEP ಒಂದು ಸಿಂಗಲ್ ವಿಂಡೋ ಡಿಜಿಟಲ್ ಹಬ್. ಇದರಲ್ಲಿ ಬೇರೆ ಬೇರೆ ರಿಸೋರ್ಸಸ್ ಒಂದೇ ಜಾಗದಲ್ಲಿ ಸಿಗುತ್ತೆ. ಅದ್ಯಾವ್ದಂದ್ರೆ ಮೆಂಟರ್ಶಿಪ್, ನೆಟ್ವರ್ಕಿಂಗ್ ಮತ್ತು ನಾಲೆಡ್ಜ್ ಸಪೋರ್ಟ್ ನೀಡುತ್ತೆ. ಅದ್ರಿಂದ ವುಮೆನ್ ಆಂಟ್ರಪ್ರಿನರ್ಸ್ನ ಸರಿಯಾದ ಎಕೋಸಿಸ್ಟಮ್ಗೆ ಸೇರಿಸುತ್ತೆ. WEP ಐಡಿಯಾಸಿಂದ ಹಿಡಿದು ಬಿಸ್ನೆಸ್ ಎಕ್ಸಿಕ್ಯೂಷನ್ ಮಾಡೋವರೆಗೂ ಸಹಾಯ ಮಾಡುತ್ತೆ. ಇಚ್ಛೆ, ಜ್ಞಾನ ಮತ್ತು ಶ್ರಮದೊಂದಿಗೆ ಮೋಟಿವೇಶನ್, ಇನ್ಫಾರ್ಮೇಶನ್ ಮತ್ತು ಆಕ್ಷನ್ 3 ಹಂತದಲ್ಲೂ ಸಹಾಯ ಮಾಡುತ್ತೆ. ಈಗ ಮಹಿಳಾ ಉದ್ಯಮಿಗಳಿಗೆ ಸಿಗುವಂತ ಸ್ಕೀಮ್ ಬಗ್ಗೆ ಮಾತಾಡೋದಾದ್ರೆ, ಅದು ಫೈನಾನ್ಸ್ ಆಕ್ಸೆಸ್ ಇರ್ಬೋದು ಅಥವಾ ಸಪೋರ್ಟ್ ಆಗಿರ್ಬೋದು. ಅದ್ರಲ್ಲಿ ಯಾವ ಮೇಜರ್ ಸ್ಕೀಮ್ಸ್ ಇದೆ? ಒಂದು PNEGP ಅಂತಿದೆ. ಅದು ಸೆಲ್ಫ್ ಎಂಪ್ಲಾಯ್ಮೆಂಟ್‌ನ ಪ್ರಮೋಟ್ ಮಾಡುತ್ತೆ. ಆಕ್ಸೆಸ್ ಟು ಕ್ರೆಡಿಟ್ ಅಂತಿದೆ. ಇದ್ರಿಂದ ಮಹಿಳೆಯರಿಗೆ ಜಾಸ್ತಿ ಬೆನಿಫಿಟ್ ಸಿಗುತ್ತೆ. ಅದೇ ತರ ನಮ್ಮ ಹತ್ರ ಒಂದು ಕ್ರೆಡಿಟ್ ಗ್ಯಾರಂಟಿ ಸ್ಕೀಮ್ ಅಂತ ಇದೆ. ಇದು ಆಂಟ್ರಪ್ರನರ್ಸ್‌ಗೋಸ್ಕರ. ಈ ಸ್ಕೀಮಿಂದನೂ ಮಹಿಳೆಯರಿಗೆ ಎಕ್ಸ್ಟ್ರಾ ಬೆನಿಫಿಟ್ ಸಿಗುತ್ತೆ. ಮತ್ತೆ ಝೆಡ್ ಸರ್ಟಿಫಿಕೇಟ್ ಇದೆಯಲ್ವಾ, ಅದು ಕೂಡ ಆಂಟ್ರಪ್ರನರ್ಸ್‌ಗೆ ಹೆಲ್ಪ್ ಮಾಡುತ್ತೆ. ಅದ್ರಿಂದ ಮಹಿಳೆಯರಿಗೆ 100% ಸಬ್ಸಿಡಿ ಸಿಗುತ್ತೆ. ಹೌದು, ಖಂಡಿತ. ಬನ್ನಿ ನಿಮ್ಗೋಸ್ಕರ ಮತ್ತೊಮ್ಮೆ ರೀಕ್ಯಾಪ್ ಮಾಡೋಣ. ಮಹಿಳೆಯರು ಯಾರೆಲ್ಲ ಉದ್ಯಮ ಮಾಡ್ಬೇಕು ಅನ್ಕೊಂಡಿದ್ದಾರೋ ಅವ್ರಿಗೆ ಯಾವ ಪ್ರಮುಖ ಸ್ಕೀಮ್ ಇದೆ? ವುಮೆನ್ ಆಂಟ್ರಪ್ರಿನರ್ಸ್ಗೆ ಫೈನಾನ್ಷಿಯಲ್ ಸ್ಕೀಮ್ ಸಪೋರ್ಟ್. PMEGP ಸ್ಕೀಮ್ ಅಲ್ಲಿ ಮಹಿಳಾ ಉದ್ಯಮಿಗಳಿಗೆ ಸಬ್ಸಿಡಿ ಸಪೋರ್ಟ್ ಸಿಗುತ್ತೆ. ಗ್ರಾಮೀಣ ಕ್ಷೇತ್ರದಲ್ಲಿ 35% ಮತ್ತೆ ಅರ್ಬನ್ ಕ್ಷೇತ್ರದಲ್ಲಿ 25% ವರೆಗೂ. CGT MSE ಮಹಿಳಾ ಉದ್ಯಮಿಗಳಿಗೆ ಕೊಲ್ಯಾಟ್ರಲ್ ಫ್ರೀ ಲೋನ್ ಸಿಗುತ್ತೆ. ಅದರಲ್ಲಿ 90% ವರೆಗೂ ಗ್ಯಾರಂಟಿ ಕವರೇಜ್ ಇದೆ. ಝೆಡ್ ಸರ್ಟಿಫಿಕೇಶನ್ ಅಲ್ಲಿ ಮಹಿಳಾ ಉದ್ಯಮಿಗಳಿಗೆ ಸರ್ಟಿಫಿಕೇಶನ್ ಕಾಸ್ಟ್ ಮೇಲೆ 100% ಸಬ್ಸಿಡಿ ಸಿಗುತ್ತೆ. ಟ್ರೆಡ್ ಸ್ಕೀಮ್ ಮಹಿಳಾ ಉದ್ಯಮಿಗಳಿಗೆ ಟ್ರೈನಿಂಗ್, ಸ್ಕಿಲ್ ಡೆವಲಪ್ಮೆಂಟ್ ಮತ್ತು ಕ್ರೆಡಿಟ್ ಸಪೋರ್ಟ್ ಜೊತೆಗೆ ಬಿಸ್ನೆಸ್ ಶುರು ಮಾಡೋದಕ್ಕೆ ಸಹಾಯ ಸಿಗುತ್ತೆ. ಕೊನೆದಾಗಿ ಆನಾ ಅವರೇ, ನೀವು ಏನ್ ಹೇಳ್ಬೇಕು ಅನ್ಕೊಂಡಿದ್ದೀರಾ? ಸ್ಕೀಮ್ಸ್ ಬಗ್ಗೆ ಹೇಳ್ಬೇಕಂದ್ರೆ ನಮ್ಗ್ ತುಂಬಾನೇ ಇದೆ. ಆ ಸ್ಕೀಮ್ ಬಗ್ಗೆ ನಾವು ಸರಿಯಾಗಿ ತಿಳ್ಕೋಬೇಕು, ಮತ್ತದನ್ನ ಮಹಿಳೆಯರಿಗೆ ತಿಳಿಸ್ಬೇಕು, ಮತ್ತೆ ಅದನ್ನ ಹ್ಯಾಂಡ್ ಹೋಲ್ಡಿಂಗ್ ಮಾಡಿ ಏನ್ ಎನ್ಶೋರ್ ಮಾಡ್ಬೇಕಂದ್ರೆ ಆ ಸ್ಕೀಮ್‌ನ ಬೆನಿಫಿಟ್ ಇದೆಯಲ್ಲ, ಅದನ್ನ ಅವೈಲ್ ಮಾಡ್ಬೇಕು. ಪಾಲಿಸಿಯ ದೃಷ್ಟಿಯಿಂದ ಇನ್ಸ್ಟಿಟ್ಯೂಷನ್ ಬಗ್ಗೆ ತಿಳಿಸ್ಕೊಟ್ಟಿದ್ದಕ್ಕೆ, ಸರ್ಕಾರದ ಸ್ಕೀಮ್ ಆಗಿರೋ WEP ಇನಿಷಿಯೇಟಿವ್ ಬಗ್ಗೆ ತಿಳಿಸ್ಕೊಟ್ಟಿದ್ದಕ್ಕೆ ಆನಾ ಅವರೇ, ನಿಮ್ಗೆ ತುಂಬಾ ಧನ್ಯವಾದ. ಥ್ಯಾಂಕ್ ಯು. ಈಗೊಂದು ಸಣ್ಣ ಬ್ರೇಕ್. ಆ ನಂತರ ನಿಮ್ಗೆ ಇಂಥದ್ದೇ ಇನ್ಸ್ಪಿರೇಷನಲ್ ಜರ್ನಿಯನ್ನ ಪರಿಚಯ ಮಾಡಿಸ್ತೀನಿ. ಒಳ್ಳೆ ಭವಿಷ್ಯ ಯಾರಿಗೆ ಸಿಗತ್ತೆ ಅಂದ್ರೆ ಅವರ ಕನಸಿನ ಮೇಲೆ ವಿಶ್ವಾಸ ಇಟ್ಟವರಿಗೆ. ಇದೇ ತರ ಲಕ್ಷಾಂತರ ಕನಸುಗಳು ಸೇರಿಕೊಂಡಿದೆ ನಮ್ಮ ಭಾರತದ ಕತೆಯಲ್ಲಿ. ಪ್ರತಿಯೊಂದು ಕನಸು ನನಸು ಮಾಡೋದಿಕ್ಕೆ ಸಿಡ್ಬಿ ಅವರು ಸಂಸತ್ತಿನಲ್ಲಿ ಒಂದು ಆಕ್ಟ್ ಮುಖಾಂತರ 1990ರಲ್ಲಿ ಅವರ ಪ್ರಯಾಣ ಶುರು ಮಾಡಿದರು. ಇದೇ ತರ ಹಲವಾರು ಕನಸುಗಳನ್ನು ನನಸು ಮಾಡಲು ಅವರು ಸಲಹೆ ನೀಡುತ್ತಾರೆ. ಸಿಡ್ಬಿ ಕನಸುಗಳ ಉತ್ಸವ. ಸಿಡ್ಬಿಯ 4E ಯೋಜನೆಗಳು ಎಂಎಸ್ಎಂಇಯ ಆಧುನೀಕರಣ ಮತ್ತೆ ವಿದ್ಯುತ್ ಉಳಿತಾಯದ ಒಂದು ಮಾಧ್ಯಮ. ಇದರಿಂದಾಗಿ ಹೊಸ ಮಷಿನರಿ ಮತ್ತು ಉಪಕರಣಗಳಿಗೆ 100% ಫೈನಾನ್ಸಿಂಗ್ ದೊರೆಯುತ್ತದೆ. ಇಲ್ಲ, 75% ಲೋನ್ ಕೂಡ ಸಿಗುತ್ತದೆ. ಸುಮಾರು 15 ಕೋಟಿಗಳವರೆಗೂ ಲೋನ್ ಕೂಡ ದೊರೆಯುತ್ತದೆ. ಅದರಲ್ಲಿ ಸೋಲಾರ್ ಪ್ರಾಜೆಕ್ಟ್ಗಳ ಫೈನಾನ್ಸಿಂಗ್ ಕೂಡ ಆಗುತ್ತೆ. 3 ವರ್ಷಗಳಿಂದ ಸತತವಾಗಿ ಕೆಲಸ ಮಾಡುತ್ತಿರುವ 7 ವರ್ಷಗಳ ಹಿಂತಿರುಗಿಸುವ ಅವಧಿ, 12 ತಿಂಗಳ ಮೊರಿಟೋರಿಯಂ. ಸಿಡ್ಬಿ 4E ಉಳಿತಾಯನೂ ಪ್ರಗತಿನೂ. ನೀವು ನೋಡ್ತಿದ್ದೀರಾ ಸಿಡ್ಬಿ MSME ಸಂವಾದ. ಇವತ್ತಿನ ಕಾರ್ಯಕ್ರಮದಲ್ಲಿ ನಿಮಗೋಸ್ಕರ ಎಂಥ ವ್ಯಕ್ತಿಯನ್ನ ಭೇಟಿ ಮಾಡಿಸ್ತೀನಿ ಅಂದ್ರೆ, ಇವರು 1975ರಲ್ಲಿ IIT ಮೆಡ್ರಾಸ್ ಅಲ್ಲಿ ಇಂಜಿನಿಯರಿಂಗ್ ಮಾಡಿದ್ರು. ಆ ನಂತರ ಆಂಟ್ರಪ್ರಿನರ್ ಆಗಿ ಬದಲಾದ್ರು. ಇವರು 5 ದಶಕಗಳಿಂದ ಮ್ಯಾನುಫ್ಯಾಕ್ಚರಿಂಗ್ ಬಿಸ್ನೆಸ್ ಅಲ್ಲಿ ತೊಡಗಿಸ್ಕೊಂಡಿದ್ದಾರೆ. ಪ್ಲೀಸ್ ವೆಲ್ಕಮ್ ಉಮಾ ಗುರ್ಕಾರ್ ಅವರನ್ನ. ನಮಸ್ಕಾರ. ನಮಸ್ಕಾರ. 1975 ಅಲ್ಲಿ ತುಂಬಾ ಕಡಿಮೆ ಸಂಖ್ಯೆ ಇರುತ್ತಲ್ಲ ಮಹಿಳೆಯರು ಉದ್ಯಮ ಮಾಡೋದು. ಆಗಿನ ಕಾಲದಲ್ಲಿ ಮಹಿಳಾ ಆಂಟ್ರಪ್ರೆನರ್ಸ್ ತುಂಬಾ ಕಡಿಮೆ ಇದ್ರು. ಯಾರಾದ್ರೂ ಅವ್ರದೇ ಬಿಸ್ನೆಸ್ನ ಶುರು ಮಾಡಿದ್ರೆ ಸುಮ್ನೆ ಟೈಮ್ ಪಾಸ್ಗ್ ಮಾಡ್ತಾ ಇದಾರೆ ಅಂತ ಹೇಳ್ತಾ ಇದ್ರು. ಯಾರು ಅದನ್ನ ಸೀರಿಯಸ್ ಆಗಿ ತಗೋತಾ ಇರ್ಲಿಲ್ಲ. ಆಗ ನಾವು ಪ್ರೂವ್ ಮಾಡ್ಬೇಕಾಗಿತ್ತು ನಾವು ಸೀರಿಯಸ್ ಆಗಿದೀವಿ, ನಮ್ಗೆ ವಿಷನ್ ಇದೆ ಅಂತ. ಮತ್ತೆ ನಾವು ಮುಂದುವರ್ಸಕ್ ನೋಡ್ತೀವಿ. ಈಗ ಬಿಸ್ನೆಸ್ ಶುರು ಮಾಡುವಾಗ ಇಲ್ಲ ಮುಂದಿನ ಸ್ಟೇಜ್ಗಳಲ್ಲಿ ಏನಾದ್ರೂ ಹಿಂಜರಿಕೆ ಆದ್ರೆ ಮಹಿಳೆಯರು ಏನ್ ಮಾಡ್ಬೇಕು? ಐ ಥಿಂಕ್ ನಿಮ್ಗೆ ನಾಲೆಡ್ಜ್ ಇದ್ರೆ ಕಾನ್ಫಿಡೆನ್ಸ್ ತಾನಾಗೆ ಬರುತ್ತೆ.
ಚೆನ್ನಾಗ್ ಓದಿರೋ ಮಹಿಳೆಯರ್ಗೂ ಕಾನ್ಫಿಡೆನ್ಸ್ ಬರಲ್ಲ, ಯಾಕಂದ್ರೆ ಅವ್ರನ್ನ ಅವರು ಲಿಮಿಟ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಾರೆ. ಮೊದಲನೇ ಹೆಜ್ಜೆ ಏನಂದ್ರೆ ನಾವು ಅವ್ರಿಗೆ ಹೇಳ್ಬೇಕು ನಿಮ್ ಕೈಲ್ ಆಗತ್ತೆ ಅಂತ, ನಿಮ್ಮಿಂದ ಸಾಧ್ಯ ಇದೆ. ಅದು ಅವ್ರಿಗೆ ಗೊತ್ತಾದ್ರೆ ಕಾನ್ಫಿಡೆನ್ಸ್ ಬಂದ್ಬಿಡುತ್ತೆ. ನೀವು ಪರ್ಫೆಕ್ಟ್ ಕಂಡೀಷನ್ಗೋಸ್ಕರ ಕಾಯೋ ಬದಲು ನಿಮ್ಮ ಹತ್ರ ಏನಾದ್ರೂ ಐಡಿಯಾ ಇದ್ರೆ ಅದನ್ನ ನೀವು ಶುರು ಮಾಡ್ಬೋದಲ್ವಾ? ಪರ್ಫೆಕ್ಟ್ ಕಂಡೀಷನ್ ಅನ್ನೋದು ಯಾವತ್ತೂ ಇರೋದಿಲ್ಲ. ಕಷ್ಟ ಯಾವಾಗ್ಲೂ ಇದ್ದೇ ಇರುತ್ತೆ. ಅದ್ರಲ್ಲೂ ಮಹಿಳೆಯರ್ಗೆ ಎಲ್ಲಾ ಭಾಗದಲ್ಲೂ ಕಷ್ಟಗಳು ಇದ್ದೇ ಇರತ್ತೆ. ಅಲ್ಲಿವರ್ಗೂ ನಾವು ವೆಯ್ಟ್ ಮಾಡಕ್ಕಾಗಲ್ಲ. ಶುರು ಮಾಡ್ಬೇಕು ಅನ್ನಿಸ್ದಾಗ ಶುರು ಮಾಡ್ಬಿಡ್ಬೇಕು. ಒಬ್ಬ ಮಹಿಳೆ ಮನೆ ನಡೆಸ್ಬೇಕಾದ್ರೆ ಆಗ್ಲೇ ಎಲ್ಲನೂ ಕಲ್ತಿರ್ತಾಳೆ. ಫೈನಾನ್ಸ್ ಮ್ಯಾನೇಜ್ಮೆಂಟ್, ಟೈಮ್ ಮ್ಯಾನೇಜ್ಮೆಂಟ್, ಇನ್ವೆಂಟ್ರಿ ಮ್ಯಾನೇಜ್ಮೆಂಟ್, ಟೀಮ್ ಕಿಚನ್, ಮ್ಯಾನೇಜ್ಮೆಂಟ್. ಟೀಮ್ ಮ್ಯಾನೇಜ್ಮೆಂಟ್, ಸ್ಟ್ರಾಟಜೀಸ್, ಪೀಪಲ್ ಮ್ಯಾನೇಜ್ಮೆಂಟ್, ಮಕ್ಕಳನ್ನ ಬೆಳೆಸುವಾಗ ಮೋಟಿವೇಶನ್ ಮಾಡೋದು, ಮತ್ತೆ ಪ್ರೋಸೆಸಸ್. ಆಗ್ಲೇ ಎಲ್ಲ ಗೊತ್ತಿರತ್ತೆ. ಮ್ಯಾನೇಜ್ಮೆಂಟ್ ಸ್ಕಿಲ್ ಎಲ್ಲ ಇರತ್ತೆ. ಆದ್ರೆ ಅವ್ರಿಗೆ ಇದು ಗೊತ್ತಿರ್ಬೇಕು, ಅದನ್ನ ತಿಳ್ಕೋಬೇಕು. ಹೌದು, ನನ್ ಕೈಲಾಗತ್ತೆ, ನಾನ್ ಬಿಸ್ನೆಸ್ ಶುರು ಮಾಡ್ಬೇಕು ಅಂತ. ಯಾಕಂದ್ರೆ ಮಲ್ಟಿ ಟಾಸ್ಕಿಂಗ್ ತುಂಬಾನೇ ಮುಖ್ಯ ಇದ್ರಲ್ಲಿ, ಬಿಸ್ನೆಸ್ ಶುರು ಮಾಡ್ಬೇಕು ಅಂದ್ರೆ. ಒಂದ್ ವಿಷಯ ತಿಳಿಸ್ಕೊಡಿ, ಎಲ್ಲದಕ್ಕಿಂತ ಮುಂಚೆ ಪ್ರಾಡಕ್ಟ್ ಮೇಲೆ ಕ್ಲಾರಿಟಿ ಇರೋದು ಮುಖ್ಯನಾ? ಮತ್ತೆ ಹೇಗೆ ಆಯ್ಕೆ ಮಾಡೋದು ಮಹಿಳೆ ಉದ್ಯಮಿ ಯಾವ ಪ್ರಾಡಕ್ಟ್ ಅನ್ನ ಮಾರ್ಕೆಟ್ಗೆ ತಗೊಂಬರೋದು ಅಂತ? ಆತ್ಮವಿಶ್ವಾಸ ಬಂದ್ಮೇಲೆ ಎರಡನೇ ಹೆಜ್ಜೆ ಸರಿಯಾದ ಪ್ರಾಡಕ್ಟ್. ನೀವು ಸರಿಯಾದ ಪ್ರಾಡಕ್ಟ್ನ ಆಯ್ಕೆ ಮಾಡಿದ್ರೆ ನೀವೊಂದ್ ದೊಡ್ಡ ಹೆಜ್ಜೆನ ಕವರ್ ಮಾಡಿದ್ರಿ ಅಂತ ಅರ್ಥ. ಪ್ರಾಡಕ್ಟ್ ಹೇಗಿರ್ಬೇಕು ಅಂದ್ರೆ ಅದಕ್ಕೆ ಮಾರ್ಕೆಟ್ ರಿಕ್ವೈರ್ಮೆಂಟ್ ಇರ್ಬೇಕು. ಮಾರ್ಕೆಟ್ನ ಸ್ಟಡಿ ಮಾಡಿದ್ಮೇಲೆ ಗ್ಯಾಪ್ ಏನಿದೆ ಪ್ರಾಡಕ್ಟ್ ಅಥವಾ ಸರ್ವಿಸ್ಗೆ, ಅದಕ್ಕೊಂದ್ ಸೊಲ್ಯೂಷನ್ ಕೊಡ್ಬೇಕು ನೀವು. ನಿಮ್ ಫೋಕಸ್ ಏನಿದ್ರು ಮಾರ್ಕೆಟ್ ಮೇಲೆ ಇರ್ಬೇಕು. ಒಂದು ಸತಿ ಮತ್ತೆ ಪ್ರಾಡಕ್ಟ್ ಡಿಸೈನ್ ಆದ್ಮೇಲೆ ನಿಮ್ಗನ್ಸುತ್ತಾ ಇನೋವೇಷನ್ ಅದಾದ್ಮೇಲೂ ಸಂಪೂರ್ಣ ಪಯಣದಲ್ಲಿ ಮುಖ್ಯ ಅಂತ? ನೀವು ಬಿಸ್ನೆಸ್ ನಡೆಸುವಾಗ ಇನೋವೇಷನ್ ನಡೀತಲೇ ಇರ್ಬೇಕು. ಶುರುನಲ್ಲಿ ಒಂದ್ ಪ್ರಾಡಕ್ಟ್ನ ಮ್ಯಾನುಫ್ಯಾಕ್ಚರ್ ಮಾಡಿದ್ಮೇಲೆ ಅಲ್ಲಿಗೆ ಕೆಲ್ಸ ಮುಗೀತು ಅಂತ ಅನ್ಕೊಳ್ಬೇಡಿ. ಅದೇ ಲೆವೆಲಲ್ಲಿ ಅದನ್ನ ಸಸ್ಟೈನ್ ಮಾಡಕ್ಕಾಗಲ್ಲ. ನೀವು ಮಾರ್ಕೆಟ್ನ ನೋಡ್ಬೇಕು. ಮಾರ್ಕೆಟ್ ಸೆನ್ಸಿಟಿವ್ ಆಗಿದ್ರೆ ಮಾರ್ಕೆಟ್ಗೆ ಏನ್ ಬೇಕೋ, ಎಲ್ಲಿ ಗ್ಯಾಪ್ ಇದೆ, ಏನ್ ರಿಕ್ವೈರ್ಮೆಂಟ್ ಇದೆ, ಅದಕ್ಕೋಸ್ಕರ ನೀವು ಒಂದು ಸೊಲ್ಯೂಷನ್ನ ಕಂಡುಹಿಡಿಬೇಕು. ಸೊಲ್ಯೂಷನ್ನ ನೀವಾಗೇ ಡೆವಲಪ್ ಮಾಡ್ಬೋದು ಅಥವಾ ಬೇರೆಯವರು ಕಂಡುಹಿಡ್ದಿರ್ತಾರೆ. ಅದಕ್ಕೂ ಮೀರಿ ನೀವು ಏನ್ ಬೆಟರ್ ಕೊಡ್ಬೋದು. ಕಸ್ಟಮರ್ಗೆ ಒಂದು ಒಳ್ಳೆ ವ್ಯಾಲ್ಯೂ ಕೊಡ್ಬೇಕು. ಈಗ ಒಂದ್ ಕಡೆ ನೋಡೋದಾದ್ರೆ ಮಹಿಳೆ ಉದ್ಯಮಿಗಳಿಗೆ ಫುಡ್ ಸೆಕ್ಟರ್ ಅಲ್ಲಿ ಆದ್ಯತೆ ಇದೆ, ಹ್ಯಾಂಡಿಕ್ರಾಫ್ಟ್ ಅಲ್ಲಿ ಆಪರ್ಚುನಿಟಿ ಇದೆ. ಈ ನಡುವೆ ತುಂಬಾ ಸೆಕ್ಟರ್ಗಳು ಹುಟ್ಕೊಂಡಿದೆ, ಅದ್ರ ಬಗ್ಗೆ ತಿಳಿಸ್ಕೊಡಿ. ಹ್ಯಾಂಡಿಕ್ರಾಫ್ಟ್ ಇಂದ ಹಿಡಿದು ಹೈಟೆಕ್ ಪ್ರಾಡಕ್ಟ್, AI ಎಲ್ಲಾ ತರದ ಆಪರ್ಚುನಿಟಿ ಇದೆ. ಈಗ ಮಾರ್ಕೆಟ್ ಅಲ್ಲಿ ಲಿಂಕ್ಡ್ಇನ್ ತರ ಗವರ್ಮೆಂಟ್ ಈ ಮಾರ್ಕೆಟ್ ಬಗ್ಗೆನೂ ಮಾತಾಡ್ತಿದ್ದಾರೆ. ನಿಮ್ಗನ್ಸುತ್ತಾ ಅಲ್ಲಿ ಮಹಿಳೆಯರ ಪ್ರಕ್ಯೂರ್ಮೆಂಟ್ ಅಲ್ಲಿ ಏನಾದ್ರೂ ರಿಯಾಯಿತಿ ಸಿಗುತ್ತಾ? ಹೌದು. ಸೊ ನಾವು ಜೆಮ್ ಪೋರ್ಟಲ್ ಅಲ್ಲಿ ರಿಜಿಸ್ಟರ್ ಆಗಿರ್ಬೇಕು. ಅಲ್ಲಿ ಗೌರ್ಮೆಂಟ್ ಇಂದ ನಿಮ್ಗೊಂದು ಒಳ್ಳೆ ಸ್ಕೀಮ್ ಸಿಗುತ್ತೆ. 3% ಪ್ರಿಯಾರಿಟಿ ಪ್ರಕ್ಯೂರ್ಮೆಂಟ್ ಇದೆ. ನೀವು ಅದನ್ನ ಬಳಸ್ಕೊಳ್ಳೇಬೇಕು. ಮತ್ತೆ ಅದ್ರ ಬಗ್ಗೆ ನೀವು ತಿಳ್ಕೊಂಡಿರ್ಬೇಕು. ಮತ್ತೆ ನೀವು ಟೆಂಡರ್ ಕೊಡ್ಬೇಕಾದ್ರೆ ನೀವು ಅದರ ಅಡ್ವಾಂಟೇಜ್ ತಗೋಬೇಕು. ಖಂಡಿತ ಈ ಬಳಸ್ಕೋಬೇಕು. EMD ಮಹಿಳೆಯರಿಗೆ ಅರ್ನೆಸ್ಟ್ ಮನಿ ಡೆಪಾಸಿಟ್ ಅದ್ರಲ್ಲೂ ಅದ್ರಲ್ಲೂ ಕೂಡ ಅವಕಾಶ ಸಿಗುತ್ತೆ. ಅದ್ರಲ್ಲೂ ಅವಕಾಶ ಸಿಗುತ್ತೆ. ನೀವು ನೋಡ್ತಿದ್ದೀರಾ ಸಿದ್ಬಿ MSME ಸಂವಾದ. ಇಲ್ಲಿ ಪ್ರತಿಯೊಂದು ಉದ್ಯಮಿಯ ಕತೆ ಪ್ರೇರಣೆ ಆಗುತ್ತೆ. ಇವತ್ತು ನಾನ್ ನಿಮ್ಗೆ ಕಾಸ್ಮಿಕ್ ಕಂಪ್ಲೈನ್ಸ್ ಟೆಸ್ಟ್ ಲ್ಯಾಬ್ ಅಂದ್ರೆ CCTL ಪ್ರೈವೇಟ್ ಲಿಮಿಟೆಡಿನ ಕತೆ ತಿಳಿಸ್ಕೊಡ್ತೀನಿ. ಇದೊಂದು ವುಮೆನ್ ಲೆಡ್ ಬಿಸ್ನೆಸ್. ಬನ್ನಿ ತಿಳ್ಕೊಳ್ಳೋಣ ಈ ಇನ್ಸ್ಪಿರೇಷನಲ್ ಜರ್ನಿ ಬಗ್ಗೆ. ಭಾರತದಲ್ಲಿ ವುಮೆನ್ ಆಂಟ್ರಪ್ರಿನರ್ಶಿಪ್ ಸ್ಥಾನ ವೇಗವಾಗಿ ಬದಲಾಗ್ತಾ ಇದೆ. ಈಗ ಮಹಿಳೆಯರು ಕೇವಲ ಟ್ರೆಡಿಷನಲ್ ಬಿಸ್ನೆಸ್ಗಳಲ್ಲಿ ಭಾಗವಹಿಸ್ತಾ ಇಲ್ಲ. ಆದ್ರೆ ಈಗ ಮ್ಯಾನುಫ್ಯಾಕ್ಚರಿಂಗ್, ಇಂಜಿನಿಯರಿಂಗ್, ರಿಸರ್ಚ್, ಟೆಕ್ನಾಲಜಿ ಮತ್ತು ಇನೋವೇಷನ್ ಲೆಡ್ ಸೆಕ್ಟರ್ಸ್ನಲ್ಲೂ ಕೂಡ ಹೆಸರು ಮಾಡ್ತಿದ್ದಾರೆ. ಇದೇ ಇನೋವೇಷನ್ ಡ್ರಿವನ್ ಸೆಕ್ಟರ್ನಲ್ಲಿ ಕೆಲಸ ಮಾಡ್ತಾ ಇರೋದು ಕಾಸ್ಮಿಕ್ ಕಂಪ್ಲೈನ್ಸ್ ಟೆಸ್ಟ್ ಲ್ಯಾಬ್ ಪ್ರೈವೇಟ್ ಲಿಮಿಟೆಡ್. 2022ರಲ್ಲಿ ಬೆಂಗಳೂರಿನ ಬೊಮ್ಮಸಂದ್ರ ಇಂಡಸ್ಟ್ರಿಯಲ್ ಸೆಕ್ಟರ್ ಅಲ್ಲಿ ಸ್ಥಾಪಿಸಿರೋ CCTL ಇವತ್ತು ಆಟೋಮೊಬೈಲ್ಸ್, EVs, ಡಿಫೆನ್ಸ್, ಮೆಡಿಕಲ್ ಮತ್ತು ಸ್ಪೇಸ್ ಸೆಕ್ಟರ್ಸ್ಗೋಸ್ಕರ EMI ಮತ್ತು EMC ಕಂಪ್ಲೈನ್ಸ್ ಟೆಸ್ಟಿಂಗ್ ಸರ್ವಿಸಸ್ನ ಪ್ರೊವೈಡ್ ಮಾಡ್ತಾರೆ. ಈ ಡೀಪ್ ಟೆಕ್ ವೆಂಚರ್ನ ಶುರು ಮಾಡಿರೋದು ಶ್ರೀಮತಿ ಸೆಂತಮರೈ ರಾಮಸಾಮಿ ಅವರು. ಅವರಿಗೆ EMI ಮತ್ತು EMC ಡೊಮೇನಲ್ಲಿ 35 ವರ್ಷಗಳ ಎಕ್ಸ್ಪೀರಿಯನ್ಸ್ ಇದೆ. ಮಹಿಳೆಯರ ಸ್ಥಾನ ಡೀಪ್ ಟೆಕ್ನಲ್ಲಿ ದಿನ ಕಳೆದಂತೆ ಹೆಚ್ಚುತ್ತಾ ಇದೆ ಮತ್ತು ಸೆಂತಮರೈ ರಾಮಸಾಮಿ ಅವರು ಇದೇ ಕ್ಷೇತ್ರದಲ್ಲಿ ಅವರ ಉದ್ಯಮನ ಶುರು ಮಾಡಿದ್ರು. ನನ್ ಎಕ್ಸ್ಪೀರಿಯನ್ಸ್ ಅಲ್ಲಿ ನನ್ಗೇನ್ ಗೊತ್ತಾಯ್ತು ಅಂದ್ರೆ ಅಡ್ವಾನ್ಸ್ಡ್ ಎಲೆಕ್ಟ್ರಾನಿಕ್ಸ್ ಬಳಕೆ ಜಾಸ್ತಿ ಆಗಿರೋದ್ರಿಂದ ವರ್ಲ್ಡ್ ಕ್ಲಾಸ್ ಆಗಿರೋ ಟೆಸ್ಟಿಂಗ್ ಇನ್ಫ್ರಾಸ್ಟ್ರಕ್ಚರ್ ಎಲ್ರಿಗೂ ಬೇಕಾಗುತ್ತಂತ ನನಗ್ ಮೊದ್ಲೇ ಗೊತ್ತಿತ್ತು. ನಾನ್ ಗ್ರೋತನ್ನ ನೋಡ್ದೆ. ಈ ನಂಬಿಕೆಯಿಂದ ನಾನ್ ಈ ಫೌಂಡೇಶನ್ ಅನ್ನ ಶುರು ಮಾಡ್ದೆ. ಅದ್ರಿಂದ ಕಾಸ್ಮಿಕ್ ಕಂಪ್ಲೇಂಟ್ ಟೆಸ್ಟ್ ಲ್ಯಾಬ್ ಶುರುವಾಯ್ತು. CCPL
2022ರಲ್ಲಿ ಶುರುವಾದ ಈ ಉದ್ಯಮ ಒಂದು ಹೊಸ ಪ್ರಾಜೆಕ್ಟ್. ಅಲ್ಲಿ ಇನ್ಫ್ರಾಸ್ಟ್ರಕ್ಚರ್, ಹೈ ಕಾಸ್ಟ್ ಟೆಸ್ಟಿಂಗ್ ಎಕ್ವಿಪ್ಮೆಂಟ್ಸ್, ಇಂಡಸ್ಟ್ರಿ ಟ್ರಸ್ಟ್ ಮತ್ತು ಕ್ರೆಡಿಬಿಲಿಟಿ ಎಲ್ಲವನ್ನೂ ಶುರುವಿಂದಲೇ ಸ್ಥಾಪಿಸಬೇಕಾಗಿತ್ತು. ನಾವು ಟೆಸ್ಟಿಂಗ್ ಇಕೋಸಿಸ್ಟಮ್ನ ಕಟ್ಟುವಾಗ ಕಷ್ಟದ ಕೆಲ್ಸ ಬರೀ ಇನ್ಫ್ರಾಸ್ಟ್ರಕ್ಚರ್ನ ಕಟ್ಟೋದಲ್ಲ, ಅದನ್ ಕಟ್ಟೋದ್ರ ಜೊತೆಗೆ ಈ ಸೆಕ್ಟರಲ್ಲಿರೋ ಜನರ ನಂಬಿಕೆಯನ್ನ ಗಳಿಸೋದು. ಮತ್ತೆ ಇಂತಹ ಡೀಪ್ ಟೆಕ್ ಸೆಕ್ಟರಲ್ಲಿ ನಮ್ಮ ಕ್ರೆಡಿಬಿಲಿಟಿಯನ್ನ ಬೆಳೆಸೋದು ಎಲ್ಲದ್ಕಿಂತ ಒಂದು ದೊಡ್ಡ ಚಾಲೆಂಜ್ ಅಂತ ನಾನು ಹೇಳ್ತೀನಿ. ಹೈ ಎಂಡ್ ಟೆಸ್ಟಿಂಗ್ ಲ್ಯಾಬ್ಸ್ನ ಕಟ್ಟೋದಿಕ್ಕೆ ಬರೀ ಟೆಕ್ನಾಲಜಿ ಸಾಕಾಗಲ್ಲ, ಜೊತೆಗೆ ವಿಷನ್, ರಿಸ್ಕ್ ಟೇಕಿಂಗ್ ಮತ್ತು ಲಾಂಗ್ ಟರ್ಮ್ ಕಮಿಟ್ಮೆಂಟ್ನ ಕಾಂಬಿನೇಷನ್. ಸಿಸಿಟಿಎಲ್ ಅಲ್ಲಿ ನಿಧಾನವಾಗಿ ಅವರ ಇನ್ಫ್ರಾಸ್ಟ್ರಕ್ಚರ್ನ ಬಿಲ್ಡ್ ಮಾಡಿದ್ರು, ಸ್ಟೇಟ್ ಆಫ್ ದಿ ಆರ್ಟ್ ಲ್ಯಾಬ್ಸ್ ಜೊತೆ. ಅಲ್ಲಿ ಗ್ಲೋಬಲ್ ಸ್ಟ್ಯಾಂಡರ್ಡ್ಸ್ ಪ್ರಕಾರ ಟೆಸ್ಟಿಂಗ್ ಅನ್ನ ಮಾಡಲಾಗುತ್ತೆ. ದೊಡ್ಡ ಕಂಪನಿಗಳ ಜೊತೆ ಕೊಲಾಬ್ರೇಟ್ ಮಾಡಿ ಸಿಸಿಟಿಎಲ್ ಅವರ ಕ್ರೆಡಿಬಿಲಿಟಿ ಇನ್ನೂ ಹೆಚ್ಚಾಗಿದೆ. ಮತ್ತು ಇದು ಅವರ ಗ್ರೋಯಿಂಗ್ ಕಾನ್ಫಿಡೆನ್ಸ್ಗೆ ಸಾಕ್ಷಿ. ಇದರಿಂದ ವುಮೆನ್ ಲೆಡ್ ಎಂಟರ್ಪ್ರೈಸಸ್ ಇವತ್ತು ಹೈ ವ್ಯಾಲ್ಯೂ ಇಂಡಸ್ಟ್ರಿಯಲ್ ಎಕೋಸಿಸ್ಟಮ್ಸ್ನ ಒಂದು ಭಾಗವಾಗಿದೆ. ಈ ಫೋಕಸ್ಡ್ ಗ್ರೋತ್ ಮತ್ತು ಸ್ಟ್ರಾಂಗ್ ಎಕ್ಸಿಕ್ಯೂಷನ್ ಇಂದ ಕಮ್ಮಿ ಸಮಯದಲ್ಲಿ ಸಿಗ್ನಿಫಿಕೆಂಟ್ ಬಿಸ್ನೆಸ್ ಗೇನ್ ಮತ್ತು ಪ್ರಾಫಿಟ್ಸ್ ನೋಡಿದೆ. ಯಾವ್ದಾದ್ರೂ ಡೊಮೇನಿಗ್ ಬಂದಾಗ ಪ್ರತಿದಿನ ನಿಮ್ಮನ್ನ ನೀವು ಪ್ರೂವ್ ಮಾಡ್ಕೋಬೇಕು. ನಾವ್ ಏನ್ ಕಲ್ತಿದ್ದಂದ್ರೆ ಕನ್ಸಿಸ್ಟೆನ್ಸಿ ಮತ್ತೆ ಕ್ವಾಲಿಟಿ ನಂಬಿಕೆಯನ್ನ ಬೆಳೆಸುತ್ತೆ. ಮತ್ತೆ ನಂಬಿಕೆ ಇದ್ರೆ ಅದ್ರಿಂದ ಕ್ರೆಡಿಬಿಲಿಟಿ ಸಿಗುತ್ತೆ. ಸಿಸಿಟಿಎಲ್ ಈಗ ಪ್ರಸ್ತುತ ಅಗತ್ಯಗಳಿಗೆ ಮಾತ್ರವಲ್ಲದೆ ಫ್ಯೂಚರ್ ಟೆಕ್ನಾಲಜೀಸ್ನ ಗಮನದಲ್ಲಿಟ್ಟು ಅವರ ಕೇಪಬಿಲಿಟೀಸ್ನ ಪ್ರತಿ ಸಲ ಎಕ್ಸ್ಪ್ಯಾಂಡ್ ಮಾಡ್ತಿದ್ದಾರೆ. ಈ ಜರ್ನಿಯಲ್ಲಿ ಮುಖ್ಯವಾದ ಇನ್ಸ್ಪೈರಿಂಗ್ ವಿಷಯ ಏನಂದ್ರೆ ವುಮೆನ್ ಲೆಡ್ ಲೀಡರ್ಶಿಪ್. ಅವರು ಡೀಪ್ ಟೆಕ್ ಡೊಮೇನ್ನಲ್ಲಿ ಹೊಸ ಹೆಸರನ್ನ ಮಾಡ್ತಾ ಇದ್ದಾರೆ. ಇಂಥ ಡೀಪ್ ಟೆಕ್ ಸೆಕ್ಟರಲ್ಲಿ ಮಹಿಳೆಯರಿಗೆ ಬಹಳಷ್ಟು ಅವಕಾಶಗಳಿವೆ. ಈ ಸೆಕ್ಟರಲ್ಲಿ ಏನ್ ಬೇಕು ಅಂದ್ರೆ ಕಾನ್ಫಿಡೆನ್ಸ್ ಮತ್ತೆ ಸರಿಯಾದ ಸಲಹೆ. ನಾವ್ ಮನಸ್ ಮಾಡಿದ್ರೆ, ನಾವ್ ಯಾವ್ದೇ ಸೆಕ್ಟರಲ್ಲಿ ಕೈ ಹಾಕಿದ್ರೆ ಅದು ನಮ್ಗೆ ಸುಲಭ ಆಗುತ್ತೆ, ಯಶಸ್ಸು ಸಿಗುತ್ತೆ. ಸಿಸಿಟಿಎಲ್ನ ಯಾತ್ರೆ ಈ ಪರಿವರ್ತನೆಗೆ ಸಾಕ್ಷಿಯಾಗಿದೆ. ಅಲ್ಲಿನ ಟೆಕ್ನಿಕಲ್ ಎಕ್ಸ್ಪರ್ಟೀಸ್ ಮತ್ತು ಆಂಟ್ರಪ್ರೆನ್ಯೂರಲ್ ವಿಷನ್ ಒಟ್ಟಿಗೆ ಮುಂದುವರಿಯುತ್ತೆ ಮತ್ತು ಅದೇ ಮಹಿಳಾ ನೇತೃತ್ವ ಎಂಎಸ್ಎಂಇ ಸೆಕ್ಟರ್ನಲ್ಲಿ ಬದಲಾವಣೆಯ ಹೊಸ ದಾರಿಯನ್ನ ತೋರಿಸ್ತಾ ಇದೆ. ನೋಡಿ, ಇಂಥ ಸಕ್ಸಸ್ ಸ್ಟೋರೀಸ್ ಉಮಾ ಅವರೇ ಎಲ್ಲರಿಗೂ ಇನ್ಸ್ಪೈರ್ ಮಾಡುತ್ತೆ. ಸಕ್ಸಸ್ ಸ್ಟೋರಿ ನೋಡಿ ಇನ್ಸ್ಪೈರ್ ಆಗ್ಲೇಬೇಕು. ನನ್ಗೂ ಹಿಂದಿಂದೆಲ್ಲ ನೆನ್ಪಾಗುತ್ತೆ. ಇನ್ಸ್ಪೈರ್ ಆಗಿ ಜನರು ಇದ್ರಿಂದ ಕಲಿತಾರೆ. ಹೌದು, ಖಂಡಿತ. ಹೇಗೆ ಸಣ್ಣ ಸಣ್ಣ ಪ್ರಯತ್ನಗಳನ್ನ ಮಾಡ್ತಾ ಚಾಲೆಂಜಸ್ ನ ಓವರ್ಕಮ್ ಮಾಡ್ತಾ ಹೇಗೆ ಎಂಎಸ್ಎಂಇಗಳು ಗ್ರೋತ್ ಆಗ್ತಾರೆ ಅಂತ ನಾವು ಸಕ್ಸಸ್ ಸ್ಟೋರಿ ಮುಖಾಂತರ ನೋಡಿದ್ವಿ. ಉಮಾ ಅವ್ರಿಗೆ 5 ದಶಕಗಳ ಎಕ್ಸ್ಪೀರಿಯನ್ಸ್ ಇದೆ. ಹೇಗೆ ನೆಕ್ಸ್ಟ್ ಜನರೇಷನ್ ಅವ್ರ ಹತ್ರ ಕಲಿಬಹುದು ಅಂತ ಅವರನ್ನೇ ಕೇಳಿ ತಿಳ್ಕೊಳ್ಳೋಣ ಬ್ರೇಕ್ ನಂತರ. ಭಾರತದ ಎಂಎಸ್ಎಂಇಸ್ ನಮ್ಮ ಆರ್ಥಿಕತೆಯ ಶಕ್ತಿಯಾಗಿದ್ದಾರೆ. ಆದ್ರೆ ಮುಂದುವರಿಬೇಕು ಅಂದ್ರೆ ಸಮಯಕ್ಕೆ ಸರಿಯಾದ ವರ್ಕಿಂಗ್ ಕ್ಯಾಪಿಟಲ್ ಅವಶ್ಯಕವಾಗಿದೆ. ಪ್ರಸ್ತುತವಿದೆ ಸಿಡ್ಬಿ ಡಿಜಿಕ್ಯಾಶ್. ಎಂಎಸ್ಎಂಇಗಳಿಗೆ ವೇಗವಾಗಿ, ಪಾರದರ್ಶಕವಾಗಿ ಎಲ್ಲ ಡಿಜಿಟಲ್ ವರ್ಕಿಂಗ್ ಕ್ಯಾಪಿಟಲ್ಗಳಿಗೆ ಉತ್ತರ. ಎಲ್ಲವನ್ನು ಆನ್ಲೈನ್ ಮುಖಾಂತರನೇ ಮಾಡಬಹುದು. ಕೆಲಸದ ಬಂಡವಾಳದ ಮಿತಿ ಮತ್ತು ವರ್ಕಿಂಗ್ ಕ್ಯಾಪಿಟಲ್ ಟರ್ಮ್ ಲೋನ್, ಪ್ರತಿನಿತ್ಯದ ಅವಶ್ಯಕತೆ, ಕಚ್ಚಾ ವಸ್ತುಗಳು, ಅವಶ್ಯಕತೆ ಇರುವ ಆರ್ಡರ್ಸ್ ಅಥವಾ ಎಮರ್ಜೆನ್ಸಿ ಟ್ರಾನ್ಸ್ಫರ್ ಲಿಮಿಟ್ಗಳಿಗೆ 10 ಲಕ್ಷದಿಂದ 5 ಕೋಟಿವರೆಗೆ ಫಂಡಿಂಗ್. ಸಿಡ್ಬಿ ಡಿಜಿಕ್ಯಾಶ್ ಸರಳ, ಸ್ಮಾರ್ಟ್ ಮತ್ತು ಡಿಜಿಟಲ್ ಫಸ್ಟ್ ವರ್ಕಿಂಗ್ ಕ್ಯಾಪಿಟಲ್. ಭಾರತದ ಎಂಎಸ್ಎಂಇಗಳ ಪ್ರಗತಿಗೋಸ್ಕರ ಸಿಡ್ಬಿ ಎಂಎಸ್ಎಂಇಗಳನ್ನ ಅರ್ಥ ಮಾಡ್ಕೊಳ್ಳುತ್ತೆ. ಇವತ್ತು ಓಡುತ್ತಿರುವ ಈ ಬಿಸ್ನೆಸ್ ಲೋಕದಲ್ಲಿ ಬೆಳವಣಿಗೆ ಯಾರನ್ನೂ ಕಾಯೋದಿಲ್ಲ. ಅದಕ್ಕೋಸ್ಕರ ಸಿಡ್ಬಿ ಪ್ರಸ್ತುತಪಡಿಸುತ್ತಿದೆ ಎಕ್ಸ್ಪ್ರೆಸ್ ಮತ್ತು ಸ್ಪೀಡ್ ಯೋಜನೆ, ಸ್ಮಾರ್ಟ್ ಮತ್ತು ಸರಳ ಮಷೀನ್ ಫೈನಾನ್ಸ್ ಸೊಲ್ಯೂಷನ್ಸ್. ಈಗ ಪಡೆಯಿರಿ ಮಷಿನರೀಸ್ ಮತ್ತು ಇಕ್ವಿಪ್ಮೆಂಟ್ಗಳಿಗೆ ಎಫ್ಟಿ ಕೊಲ್ಯಾಟ್ರಲ್ ಮೇಲೆ 100% ಫೈನಾನ್ಸಿಂಗ್ ಅಥವಾ 25% ಪ್ರಮೋಟರ್ ಮಾರ್ಜಿನ್ ಜೊತೆಗೆ 75% ಫಂಡಿಂಗ್. ಸುಲಭದ ಪೇಮೆಂಟ್, ಅವಧಿ 5 ವರ್ಷಗಳವರೆಗೆ. ಜೊತೆಗೆ ದೊಡ್ಡ ಕನಸುಗಳಿಗೆ 15 ಕೋಟಿಯವರೆಗೂ ಫೈನಾನ್ಸಿಂಗ್, 100% ಫಂಡಿಂಗ್ ಅಥವಾ 75% ಫೈನಾನ್ಸಿಂಗ್, ಅವಧಿ 7 ವರ್ಷಗಳವರೆಗೂ. ನಿಮ್ಮ ಬಿಸಿನೆಸ್ ಅನ್ನು ಅಭಿವೃದ್ಧಿಪಡಿಸಿ ಸಿಡ್ಬಿನ ಎಕ್ಸ್ಪ್ರೆಸ್ ಮತ್ತು ಸ್ಪೀಡ್ನ ಜೊತೆ. ಸಿಡ್ಬಿ ಎಂಎಸ್ಎಂಇನ ಅರ್ಥ ಮಾಡ್ಕೊಳ್ಳುತ್ತೆ. ನೀವು ನೋಡ್ತಿದ್ದೀರಾ ಸಿಡ್ಬಿ ಎಂಎಸ್ಎಂಇ ಸಂವಾದ. ಇವತ್ ನಾವು ಫೋಕಸ್ ಮಾಡ್ತಿರೋದು ಮಹಿಳಾ ಉದ್ಯಮಿಗಳ ಬಗ್ಗೆ. ಉಮಾ ಅವರೇ, ನೆಕ್ಸ್ಟ್ ಜನರೇಷನ್ ಇದೆಯಲ್ಲ, ಅವ್ರಿಗೆ ಯಾವ ವಿಚಾರಗಳನ್ನೆಲ್ಲ ಶೇರ್ ಮಾಡೋದು ಮುಖ್ಯ ಆಗುತ್ತೆ? ಎಲ್ಲಕ್ಕಿಂತ ಮುಖ್ಯ ಏನು ಅಂತ ಅಂದ್ರೆ ನಮ್ಮನ್ನ ನಾವು ಹೈ ಲೆವೆಲಲ್ಲಿ ಇಟ್ಕೋಬೇಕು. ಬದ್ಲಾಗ್ತಿರೋ ಜಗತ್ನಲ್ಲಿ, ಬದ್ಲಾಗ್ತಿರೋ ವಾತಾವರಣದಲ್ಲಿ ನೀವು ಚೆನ್ನಾಗಿ
ಇನ್ಫಾರ್ಮ್ ಆಗಿರ್ಬೇಕು. ಕೆಲವು ಬಾರಿ ಪರ್ಸೆಪ್ಷನ್ಸ್ ಇರುತ್ತೆ, ಯಾವ್ದೇ ಸ್ಕೀಮ್ಸ್ ಇರ್ಲಿ, ಉದ್ಯಮಗಳಿರ್ಲಿ, ಅದು ಅರ್ಬನ್ ಸೆಂಟರ್ಸ್ ಮಾತ್ರ ಅಪ್ಲೈ ಆಗುತ್ತೆ. ಈಗ ನಾವು ರೂರಲ್ ವುಮೆನ್ ಬಗ್ಗೆ ಮಾತಾಡೋದಾದ್ರೆ, ಸೆಲ್ಫ್ ಹೆಲ್ಪ್ ಗ್ರೂಪ್ ಬಗ್ಗೆ ಮಾತಾಡೋದಾದ್ರೆ, ಅಲ್ಲೂ ಇಂಪ್ಯಾಕ್ಟ್ ಆಗ್ತಿದ್ಯಾ? ಆಹಾ, ಹೇಳ್ಬೇಕು ಅಂದ್ರೆ ರೂರಲ್ ಏರಿಯಾದಲ್ಲೂ ಕೂಡ ಮಹಿಳೆಯರಿಗೆ ಅಲ್ಲಿ ಬೆಳೆಯೋದಕ್ಕೆ ತುಂಬಾನೇ ಅವಕಾಶಗಳಿದೆ. ಮತ್ತೆ ಅವ್ರಿಗೆ ತುಂಬಾ ನಾಲೆಡ್ಜ್ ಕೂಡ ಇರುತ್ತೆ. ಅಂದ್ರೆ ಈ ನ್ಯಾಷನಲ್ ಇನಿಷಿಯೇಟಿವ್ ಇದೆಯಲ್ಲ, ದಿಯಾ ಡೆವಲಪ್ಮೆಂಟ್ ಆಫ್ ಇಂಡಸ್ಟ್ರಿಯಲ್ ಅಸೋಸಿಯೇಷನ್ಸ್, ಅದಕ್ಕೂ ಸೇರುತ್ತಾ? ಈಗಾಗ್ಲೇ ಅವರು ಕೂಡ ಇದರಲ್ಲಿ ಸೇರ್ಕೊಂಡಿದ್ದಾರೆ. ಸರಿ. ಅವರು ಅಸೋಸಿಯೇಷನ್ಗಳಿಗೆ ತುಂಬಾ ಸಪೋರ್ಟ್ ನೀಡ್ತಾರೆ, ಅವರಾಗೆ ಸಸ್ಟೈನ್ ಮಾಡ್ಕೊಳ್ಳೋದಕ್ಕೆ. ಮತ್ತೆ ಹೇಗೆ ಮುಂದೆ ಮಹಿಳಾ ಉದ್ಯಮಿಗಳಿಗೆ ಸಪೋರ್ಟ್ ಮಾಡ್ಬೋದು ಅಂತ. ಸೊ ನಾವು ಅವ್ರ ಜೊತೆ ಸೇರ್ಕೊಂಡಿದೀವಿ. ಸೊ ಹೌದು. ಉಮಾ ಅವರೇ, ನೀವು 5 ದಶಕಗಳಿಂದ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ಅಲ್ಲಿದ್ದೀರಾ. ಈಗ ನೀವು ಆಸ್ಪೈರಿಂಗ್ ವುಮೆನ್ ಆಂಟ್ರಪ್ರಿನರ್ ನ ಭೇಟಿ ಆಗ್ತೀರಾ. ಅವರು ಜಾಸ್ತಿ ಮ್ಯಾನುಫ್ಯಾಕ್ಚರಿಂಗ್ ಕಡೆ ಹೋಗ್ತಿದಾರಾ ಅಥವಾ ಸರ್ವಿಸ್ ಸೆಕ್ಟರ್? ಎರಡ್ ಕಡೆನೂ ಹೋಗ್ತಾ ಇದ್ದಾರೆ. ಟೆಕ್ನಾಲಜಿ ಕಡೆ ತುಂಬಾ ಜಾಸ್ತಿ, ಇನ್ನೊಂದ್ ಸರಿ. ಕಡೆ ನೋಡಿದ್ರೆ ಸರ್ವಿಸ್ ಕಡೆನೂ ಜನ ಜಾಸ್ತಿ ಹೋಗ್ತಾ ಇದ್ದಾರೆ. ಮ್ಯಾನುಫ್ಯಾಕ್ಚರಿಂಗ್ ಅಲ್ಲೂ ತುಂಬಾ ಮಹಿಳೆಯರಿದ್ದಾರೆ. ಅದಕ್ ಮೊದ್ಲು ಸೇರ್ಕೊಳ್ಳೋದಕ್ಕೆ ಆ, ಹಿಂದೆ ಮುಂದೆ ನೋಡ್ತಾ ಇದ್ರು. ಮ್ಯಾನುಫ್ಯಾಕ್ಚರಿಂಗ್ ಬಗ್ಗೆ ತಿಳ್ಕೊಳ್ಬೇಕಾದ್ರೆ ಯಾವುದೇ ಉತ್ಪಾದನೆ ಆಗ್ಲಿ, ಅದಕ್ಕೆ ತುಂಬಾ ಕಷ್ಟ ಪಡ್ಬೇಕಾ? ಕಷ್ಟ ಪಡ್ಲೇಬೇಕು. ಶಾಪ್ ಫ್ಲೋರಲ್ಲಿ ನಿಂತ್ಕೋಬೇಕು, ಜೊತೆಗೆ ಮಾರ್ಕೆಟಿಂಗ್ ಕೂಡ ನೋಡ್ಬೇಕಲ್ವಾ. ಸರಿ. ಆ, ಈಗಂತೂ ಮಾರ್ಕೆಟಿಂಗು ಸೋಷಿಯಲ್ ಮೀಡಿಯಾ ಮತ್ತೆ ಡಿಜಿಟಲ್ ಮೀಡಿಯಾದಿಂದನೇ ಸುಲಭ ಆಗಿದೆ. ಅದಕ್ಕೆ ಒಳ್ಳೆ ಅಡ್ವಾಂಟೇಜ್ ಇದೆ. ಮಹಿಳೆಯರಿಗೆ, ಮಹಿಳಾ ಉದ್ಯಮಿಗಳಿಗೆ ಸೋಷಿಯಲ್ ಮೀಡಿಯಾ, ಡಿಜಿಟಲ್ ಪ್ಲಾಟ್ಫಾರ್ಮು ತುಂಬಾ ಅಡ್ವಾಂಟೇಜ್ ಕೊಡುತ್ತೆ. ಆ, ಅದನ್ ಬಿಟ್ಟು ಶಾಪ್ ಫ್ಲೋರಲ್ಲಿ ಕೆಲಸ ಮಾಡೋದನ್ನ ಮಾಡ್ಲೇಬೇಕಲ್ವಾ. ಸರಿ, ನಿಮ್ಗೆ ಫೈನಾನ್ಸಿಂಗ್ ಬಗ್ಗೆ ಏನ್ ಅನ್ನಿಸ್ತು? ನೀವು ಒಂದ್ ವೇಳೆ ಬ್ಯಾಂಕ್ ಹತ್ರ ಅಥವಾ ಬೇರೆ ಫಂಡಿಂಗ್ ಸೋರ್ಸಸ್ಗೆ ಅಪ್ಲೈ ಮಾಡಿದಾಗ ಯಾವ ತರ ಸಬ್ಸಿಡೀಸ್ ತಗೊಂತೀರಾ? ಹೇಗೆ ಇನ್ಸೆಂಟಿವ್ ಸಿಗುತ್ತೆ? ನೀವು ಕಾನ್ಫಿಡೆಂಟ್ ಆಗಿ ಪ್ರೆಸೆಂಟ್ ಮಾಡಿದ್ರೆ, ಸೊ ನನಗನ್ಸುತ್ತೆ ನಿಮ್ ಬಿಸ್ನೆಸ್ ಅಲ್ಲಿ ಅಷ್ಟು ಕೊಲಾಟ್ರಲ್ ಇಲ್ದೇ ಇದ್ರೂ ಕೂಡ ಇದಕ್ಕೂ ಮುಂಚೆ ನೀವು ಮ್ಯಾನೇಜ್ ಮಾಡ್ಬೋದಾಗಿತ್ತು. ಆದ್ರೆ ಈಗ ಅದಕ್ಕೋಸ್ಕರ ಕೆಲವು ಸ್ಕೀಮ್ಗಳಿದೆ, ಅದು ಮೊದ್ಲು ಇರ್ಲಿಲ್ಲ. ಮತ್ತೆ ಸಬ್ಸಿಡಿ ಬಗ್ಗೆ ಹೇಳ್ಬೇಕು ಅಂದ್ರೆ ಗೌರ್ಮೆಂಟಿಂದ ಬಹಳ ಸ್ಕೀಮ್ಗಳಿದೆ, ಅದನ್ನ ನೀವು ಬಳಸ್ಕೋಬಹುದು. ನೀವು ಉದ್ಯಮಿಗಳಿಗೆ ಹೇಳ್ಬೇಕನ್ಕೊಂಡಿದ್ದೀರಾ ತುಂಬಾ ಮುಖ್ಯವಾದದ್ದು ಅವರ ಪ್ರಾಡಕ್ಟು ಅಥವಾ ಸರ್ವಿಸ್ ಗುಣಮಟ್ಟ ತುಂಬಾ ಮುಖ್ಯ ಆಗಿರುತ್ತಾ? ಅದು ನೀವು ಬಿಸ್ನೆಸ್ ಶುರು ಮಾಡುವಾಗ ಅದು ಬೇಸಿಕ್ DNA ನಲ್ಲೇ Okay. ಇರ್ಬೇಕು. ಅದರಲ್ಲಿ ಕಾಂಪ್ರಮೈಸ್ ಮಾಡಕ್ ಆಗಲ್ಲ. ನೀವು ಕ್ವಾಲಿಟಿನ ಮೇಂಟೈನ್ ಮಾಡ್ಲೇಬೇಕು, ಎಕ್ಸಿಲೆನ್ಸ್ ಇರ್ಲೇಬೇಕು. ಸೊ 10ನೇ ಎಪಿಸೋಡಲ್ಲಿ ಇವತ್ತಿನ ಥೀಮ್ ಆಗಿತ್ತು ವುಮೆನ್ ಆಂಟ್ರಪ್ರಿನರ್ ಡ್ರೈವಿಂಗ್ ಚೇಂಜ್ ಇನ್ MSME ಸೆಕ್ಟರ್. ಒಂದ್ಸತಿ ರೀಕ್ಯಾಪ್ ಮಾಡ್ಕೊಡಿ. ಮಹಿಳಾ ಉದ್ಯಮಿಗಳಿಗೋಸ್ಕರ ಬಿಸ್ನೆಸ್ ಶುರು ಮಾಡ್ಬೇಕು ಅಂದ್ರೆ, ಎಕ್ಸ್ಪೆಂಡ್ ಮಾಡ್ಬೇಕು ಅಂದ್ರೆ ಯಾವ್ದ್ರ ಮೇಲೆ ಗಮನ ವಹಿಸ್ಬೇಕು? ನಾವು ಕೆಲಸ ಮಾಡುವಾಗ ಏನ್ ಗಮನ ಇಡ್ಬೇಕು ಅಂದ್ರೆ ABCD ಮೇಲೆ. ಒಂದು, ಅಲರ್ಟ್ ಆಗಿರ್ಬೇಕು. ಯಾವ್ದಾದ್ರೂ ಆಪರ್ಚುನಿಟಿ ಬರ್ಬೋದು. ಆ ಆಪರ್ಚುನಿಟಿ ಮಾರ್ಕೆಟ್ ಇಂದ ಆಗಿರ್ಬೋದು ಅಥವಾ ಗೌರ್ಮೆಂಟ್ ಸ್ಕೀಮ್ ಆಗಿರ್ಬೋದು. ಅಲರ್ಟ್ ಆಗಿರ್ಬೇಕು, ಅದು ಮೊದಲನೇದು. ಎರಡನೇದು, ಬ್ಯಾಂಕ್ ಎಬಿಲಿಟಿ ಇರಬೇಕು. ನೀವು ಅದಕ್ಕೋಸ್ಕರ ಎನ್ಶೋರ್ ಮಾಡಬೇಕು, ಫೈನಾನ್ಸಲ್ಲಿ ಕರೆಕ್ಟ್ ಆಗಿರಬೇಕು. ಕ್ರೆಡಿಟ್, ನಿಮ್ ಕ್ರೆಡಿಟ್ ಇದೆಯಲ್ಲ, ಡಿಸಿಪ್ಲಿನ್ ಆಗಿರಬೇಕು. ಮುಂದೆ ಹೋಗ್ತಾ ಹೋಗ್ತಾ ಬ್ಯಾಂಕ್ಗೆ ನಿಮ್ಮ ಮೇಲೆ ನಂಬಿಕೆ ಬರುತ್ತೆ. ಮತ್ತೆ Okay. ಕೊನೆದಾಗಿ ಡಿಟರ್ಮಿನೇಷನ್ ಇರಬೇಕು. ನಿಮ್ಮ ಮೇಲೆ ನಂಬಿಕೆ ಇಟ್ಟು ನೀವು ಕೆಲಸ ಮಾಡ್ತಾ ಇರಬೇಕು. ಈ ABCD ಫಾರ್ಮುಲಾನ ಫಾಲೋ ಮಾಡ್ತಾ ಹೋದ್ರೆ ನಿಮ್ ಬಿಸ್ನೆಸ್ ಅಲ್ಲಿ ನೀವು ಬೆಳೀತಾ ಇರ್ಬೋದು. ಸರಿ, ಬನ್ನಿ ಒಂದ್ಸತಿ ಇವತ್ತಿನ ಕೀ ಟೇಕ್ ಅವೇಸ್ ಏನೇನಿತ್ತೋ ನಿಮ್ಗೋಸ್ಕರ ರೀಕ್ಯಾಪ್ ಮಾಡೋಣ. ಮಹಿಳಾ ಉದ್ಯಮಿಗಳಿಗೆ ಕೀ ಟೇಕ್ ಅವೇಸ್: ಆಂಟ್ರಪ್ರಿನರ್ ಆಗಿ ಬದಲಾಗಬೇಕು ಅಂದ್ರೆ ಸೆಲ್ಫ್ ಬಿಲೀಫ್ ಇರಬೇಕು. ಮಹಿಳೆಯರಿಗೆ ತಮ್ಮ ಮೇಲೆ ಭರವಸೆ ತುಂಬಾ ಮುಖ್ಯ ಆಗುತ್ತೆ. ಸರಿಯಾದ ಕಂಡೀಷನ್ಗೋಸ್ಕರ ಕಾಯ್ಬೇಡಿ. ಶುರು ಮಾಡೋದು ಎಲ್ಲದಕ್ಕಿಂತ ಮುಖ್ಯವಾದ ಹೆಜ್ಜೆ ಆಗಿರುತ್ತೆ. ಕನ್ಸಿಸ್ಟೆಂಟ್ ಆಗಿ ಕೆಲಸ ಮಾಡೋದ್ರಿಂದ ನಿಧಾನವಾಗಿ ಟ್ರಸ್ಟ್ ಬೆಳೆಯುತ್ತೆ. ಭಯ ಮತ್ತೆ ಹಿಂಜರಿಕೆ ಸಾಮಾನ್ಯ, ಆದ್ರೆ ಅದನ್ನೆಲ್ಲ ಓವರ್ಕಮ್ ಮಾಡೋದು ಗ್ರೋತ್ಗೆ ತುಂಬಾ ಮುಖ್ಯ ಆಗುತ್ತೆ. ಈಗ ಕಾರ್ಯಕ್ರಮದ ಸಮಯ ಆಗಿದೆ. ಆಡಿಯನ್ಸಿನ Q&A ಸೆಗ್ಮೆಂಟ್. ನಿಮ್ಗೆಲ್ಲ ನೆನ್ಪಿರ್ಬೋದು, ಸಿಡ್ಬಿ MSME ಸಂವಾದದಲ್ಲಿ ಹಿಂದಿನ ಎಪಿಸೋಡ್ ಅಲ್ಲಿ 9ನೇ ಎಪಿಸೋಡ್ ಅಲ್ಲಿ ನಾವು ಫೋಕಸ್ ಮಾಡಿದ್ವಿ ಇಂಡಸ್ಟ್ರಿ ಅಸೋಸಿಯೇಷನ್ ಬಗ್ಗೆ. ಅಲ್ಲಿ ನಾವು ಕೊಲಾಬ್ರೇಷನ್ ಶಕ್ತಿ ಬಗ್ಗೆ ಫೋಕಸ್ ಮಾಡಿದ್ವಿ. ನಿಮ್ಮಿಂದ ಸಾಕಷ್ಟು ಪ್ರಶ್ನೆಗಳು ನಮಗ್ ಬಂದಿದೆ. ಥ್ಯಾಂಕ್ ಯು ವೆರಿ ಮಚ್ ಫಾರ್ ಆಲ್ ಯುವರ್ ಫೀಡ್ಬ್ಯಾಕ್. ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ನೀಡೋದಕ್ಕೆ ಆನ್ಲೈನ್ ಮುಖಾಂತರ ನಮ್ ಜೊತೆ ಕನೆಕ್ಟ್ ಆಗಿದ್ದಾರೆ ಡಾಕ್ಟರ್ ಮಿಲಿಂದ್ ಕಾಂಬ್ಳೆ. ನಮಸ್ಕಾರ ಡಾಕ್ಟರ್ ಮಿಲಿಂದ್. ನಮಸ್ಕಾರ. ಎಲ್ಲದಕ್ಕಿಂತ ಮೊದಲನೇ ಪ್ರಶ್ನೆ ಲುಧಿಯಾನ ಇಂದ ಸುನಿಲ್ ಅವರಿಂದ. ಇವ್ರದ್ದು ಆಟೋ ಕಾಂಪೊನೆಂಟ್ಸ್ ಮ್ಯಾನುಫ್ಯಾಕ್ಚರಿಂಗಿನ MSME ಯೂನಿಟ್ ಇದೆ. ಅವ್ರ ಏರಿಯಾದಲ್ಲಿ ಇದೇ ತರ ಬೇರೆ ಬೇರೆ ಇಂಡಸ್ಟ್ರಿ ಅಸೋಸಿಯೇಷನ್ ಆಕ್ಟಿವ್ ಆಗಿದೆ. ಪ್ರತಿಯೊಬ್ಬರದು ಬೇರೆ ಬೇರೆ ಕ್ಲೈಮ್ಸ್ ಇದೆ. ಒಬ್ಬ ಸಣ್ಣ MSMEಗೆ ಇದನ್ನ ಡಿಸೈಡ್ ಮಾಡೋದು ತುಂಬಾ ಕಷ್ಟ ಆಗುತ್ತೆ. ಯಾವ ಅಸೋಸಿಯೇಷನ್ ಪ್ರಾಮಾಣಿಕವಾಗಿ ವ್ಯಾಲ್ಯೂ ಆಡ್ ಮಾಡುತ್ತೆ ಅಥವಾ ಯಾವ್ದು ಬರೀ ಮೆಂಬರ್ಶಿಪ್ ಫೀಸ್ ತಗೊಳುತ್ತೆ? ನೀವು ಯಾವ್ದಾದ್ರೂ ಸಿಂಪಲ್ ವಿಧಾನವನ್ನ ತಿಳಿಸ್ಕೊಡ್ತೀರಾ? ಅದರಿಂದ ನಾವು ಸರಿಯಾದ ಅಸೋಸಿಯೇಷನ್ ಅನ್ನ ಸೆಲೆಕ್ಟ್ ಮಾಡೋದಕ್ಕೆ ಸಹಾಯ ಆಗೋಂಥದ್ದು. ಸುನಿಲ್ ಅವರೇ, ನೀವು ಕೇಳ್ತಿರೋ ಪ್ರಶ್ನೆ ಅದು ತುಂಬಾ ಪ್ರಾಕ್ಟಿಕಲ್ ಆಗಿದೆ. ಅದೇನಂದ್ರೆ, ಒಂದು ರೈಟ್ ಅಸೋಸಿಯೇಷನ್ನ ಹುಡುಕೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ನೋಡಿ, ಅಸೋಸಿಯೇಷನ್
ರಿಜಿಸ್ಟರ್ ಆಗಿದೆಯೋ ಅಥವಾ ಇಲ್ವೋ ಅದನ್ನ ಮೊದಲು ನೋಡ್ಬೇಕಾಗತ್ತೆ. ತುಂಬಾ ರಿಜಿಸ್ಟ್ರೇಷನ್ ಮಾಡಿರುವಂತ ಅಸೋಸಿಯೇಷನ್ಗಳಿದಾವೆ. ಅವು ಆಕ್ಟಿವ್ ಆಗಿದಾವೋ ಅಥವಾ ಇಲ್ವೋ, ಅವರು MSMEಗಳ ಜೊತೆ ಮೆಂಬರ್ಗಳ ಜೊತೆ ಎಂಗೇಜ್ ಆಗ್ತಿದಾರೋ ಅಥವಾ ಇಲ್ವೋ ನೋಡಿ. ಇಷ್ಟೆಲ್ಲ ವಿಷಯಗಳೇನಿದಾವಲ್ವಾ, ಇದನ್ನೆಲ್ಲ ನೀವು ಸರಿಯಾಗಿ ಗಮನಿಸ್ಬೇಕಾಗತ್ತೆ. ಸರಿಯಾದ ಅಸೋಸಿಯೇಷನ್ ಹೊಂದೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಮತ್ತೆ ನಿಮ್ಮ ಇಶ್ಯೂಸ್ಗಳೇನಿದಾವಲ್ಲ, ಜೊತೆಗೆ ನಿಮ್ಮ ಪ್ರಶ್ನೆಗಳಿದೆ ಅಲ್ವಾ, ಅದನ್ನ ಸರಿಯಾಗಿ ಒಂದು ಉತ್ತಮ ಪ್ಲಾಟ್ಫಾರ್ಮ್ಗೆ ತಲುಪಿಸುವಂತಹ, ಜೊತೆಗೆ ಅದಕ್ಕೆ ಸರಿಯಾದ ಉತ್ತರವನ್ನ ನೀವು ಪಡ್ಕೋಬಹುದು. ಸರ್ ಥ್ಯಾಂಕ್ ಯು. ಮುಂದಿನ ಪ್ರಶ್ನೆ ಮೊಹಮ್ಮದ್ ಇರ್ಫಾನ್ ಅವರಿಂದ, ಆಗ್ರಾ ನಿವಾಸಿ. ಇವ್ರದ್ದು ಬ್ಯಾಗ್ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇದೆ. ಇವ್ರ ಪ್ರಶ್ನೆ ಏನು ಅಂದ್ರೆ, ಕಲೆಕ್ಟಿವ್ ಪ್ರೊಕ್ಯೂರ್ಮೆಂಟ್ ಬಗ್ಗೆ ಕೇಳಿದಾಗ ಸುಲಭ ಅನ್ಸುತ್ತೆ, ಆದ್ರೆ ಪ್ರಾಕ್ಟಿಕಲಿ ಈ ಕಾಂಪಿಟೇಟರ್ಸ್ ಜೊತೆ ಪ್ರೈಸಿಂಗ್ ಮತ್ತೆ ಸಪ್ಲೈ ಇನ್ಫಾರ್ಮೇಶನ್ ಹೇಗ್ ಶೇರ್ ಮಾಡೋದು? ಇವ್ರಿಗನ್ಸುತ್ತೆ ಈ ಎಲ್ಲ ಇನ್ಫಾರ್ಮೇಶನ್ ನ ಶೇರ್ ಮಾಡಿದ್ರೆ ಎಲ್ಲೋ ಇವರ ಬಿಸ್ನೆಸ್ಸಿನ ಸೆನ್ಸಿಟಿವ್ ಡೇಟಾ ಡೈವಲ್ಜ್ ಆಗುತ್ತೇನೋ ಅಂತ. ನೋಡಿ, ಈ ಟ್ರಸ್ಟ್ ಡಿಫಿಸಿಟ್ ಏನಿದೆ ಅಲ್ವಾ, ಇದೇ ನೋಡಿ ತುಂಬಾ ದೊಡ್ಡ ಇಶ್ಯೂ ಆಗ್ಬಿಡುತ್ತೆ. ನೀವು ನೋಡಿ, ನೀವೇನು ಹೇಳ್ತಾ ಇದ್ದೀರಲ್ವಾ, ನೀವು ಅದರಲ್ಲಿ ಮುಂದುವರಿಬೇಕು ಅಂದ್ರೆ, ಯಾವ್ದಾದ್ರೂ ಅಸೋಸಿಯೇಷನ್ ಮುಂದೆ ಬರ್ತಿದೆ ಅಂತಂದ್ರೆ, ನೀವು ಯಾವ ಸೆಕ್ಟ್ರಲ್ಲಿ ಕೆಲಸ ಮಾಡ್ತಿದ್ದೀರೋ ಅದೇ ಸೆಕ್ಟ್ರಲ್ಲಿ 10 ಜನ ಇದ್ದಾರೆ. ಮತ್ತೆ ಆ 10 ಜನಗಳ ಕ್ವಾಂಟಿಟಿ ಏನಿದೆ ಅಲ್ಲ, ಅದನ್ನೇ ನೀವು ಕೊಡಬೇಕಾಗತ್ತೆ. ಅರ್ಥ ಆಯ್ತಲ್ಲ? ಯಾವ ಥರ ನಿಮಗೆ ಕ್ವಾಲಿಟಿ ಬೇಕಲ್ಲ, ಈ ಅಸೋಸಿಯೇಷನ್ ಎಲ್ಲರ ಆರ್ಡರ್ಗಳನ್ನ ಅಗ್ರಿಗೇಟ್ ಮಾಡತ್ತೆ. ಅಗ್ರಿಗೇಟ್ ಮಾಡಿದ್ಮೇಲೆ ಅವರೇ ಆರ್ಡರ್ನ ಪ್ಲೇಸ್ ಮಾಡ್ತಾರೆ. ಇಲ್ಲಿ ಒಳ್ಳೆ ವಿಷಯ ಏನಪ್ಪಾ ಅಂದ್ರೆ, ಒಳ್ಳೆ ರೀತಿಲಿ ನೆಗೋಷಿಯೇಟ್ ಮಾಡಿ ನಿಮ್ಗೊಂದು ಒಳ್ಳೆ ಪ್ರೈಸಲ್ಲಿ ನಿಮಗೆ ಬೇಕಾದ ರಾ ಮಟೀರಿಯಲ್ ಇದರಿಂದ ಸಿಗುತ್ತೆ. ಅದಕ್ಕೆ ನೀವು ಟ್ರಸ್ಟನ್ನ ಮಾಡಲೇಬೇಕಾಗತ್ತೆ. ಸರ್, ಈ ಕಾರ್ಯಕ್ರಮದಲ್ಲಿ ಆಡಿಯನ್ಸ್ ಪ್ರಶ್ನೆಗೆ ಉತ್ತರ ನೀಡಿದ್ದಕ್ಕೆ ಡಾಕ್ಟರ್ ಮಿಲಿಂದ್ ಕಾಂಬ್ಳೆ ನಿಮ್ಗೆ ತುಂಬಾ ಧನ್ಯವಾದ. ಥ್ಯಾಂಕ್ ಯು ವೆರಿ ಮಚ್. ಓಕೆ, ಥ್ಯಾಂಕ್ ಯು. ಒಂದ್ ವೇಳೆ ನೀವು ಕೂಡ ಸಂವಾದದಲ್ಲಿ ಭಾಗಿಯಾಗಬೇಕಂದ್ರೆ ನಮ್ಮ ಇಮೇಲ್ ಐಡಿಯನ್ನ ನೋಟ್ ಮಾಡ್ಕೊಳ್ಳಿ. ನೀವು ನಮಗೆ ನಿಮ್ಮ ಪ್ರಶ್ನೆನ ಈ ಮೇಲ್ ಐಡಿ ಕಳಿಸ್ಬೋದು, sanvad@sidbi.in. ಮುಗ್ಸೋದಕ್ಕೂ ಮುಂಚೆ ನಿಮ್ಗೆಲ್ಲ ಒಂದು ವಿಚಾರನ ಹೇಳ್ಬೇಕು. ಸಿಡ್ಬಿ MSME ಸಂವಾದ ನಿಮ್ಗ್ ಬಂದು ತಲುಪುತ್ತೆ ದೂರದರ್ಶನ ಮುಖಾಂತರ ಪ್ರತಿ ಸೆಕೆಂಡ್ ಮತ್ತೆ 4th ಸ್ಯಾಟರ್ಡೆ ಸಂಜೆ 7 ಗಂಟೆಗೆ. ಮುಂದಿನ ಎಪಿಸೋಡಿನ ಥೀಮ್ ಏನು ಅಂತ ಈಗ್ಲೇ ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ನಾವು ಎಕ್ಸ್ಪೋರ್ಟ್ಸ್ ಬಗ್ಗೆ ಮಾತಾಡೋದಾದ್ರೆ MSMEಗಳಿಗೆ ಯಾವ್ದೆಲ್ಲ ಅವಕಾಶ ಇದೆ ಅದರಲ್ಲಿ, ನಾವು ಎಕ್ಸ್ಪೋರ್ಟ್ ಸಂಬಂಧಪಟ್ಟ ರೆಗ್ಯುಲೇಷನ್ಸ್ ಬಗ್ಗೆನೂ ಶೇರ್ ಮಾಡ್ತೀವಿ. ಇವತ್ತು ಕಾರ್ಯಕ್ರಮಕ್ಕೆ ಬಂದು ಮಹಿಳಾ ಉದ್ಯಮಿಗಳಿಗೋಸ್ಕರ ನಿಮ್ಮ ಪರಿಶ್ರಮವನ್ನ ಹಂಚ್ಕೊಂಡಿದ್ದಕ್ಕೆ, ಎಂಕರೇಜ್ ಮಾಡಿದ್ದಕ್ಕೆ ಉಮಾ ಅವರೇ ನಿಮ್ಗೆ ತುಂಬಾ ತುಂಬಾ ಧನ್ಯವಾದ. ಥ್ಯಾಂಕ್ ಯು. ತುಂಬಾ ಧನ್ಯವಾದಗಳು.